Good morning to all. Myself Purushottam T, lecturer, Department of Commerce, SMSFC, Honnali. Today I am going to teach the concept of marginal costing. So this concept comes under the subject of methods and techniques of costing to final BCom students of Davangere University. Before going to know the meaning of marginal costing, we have to understand the concept what is cost and what is costing. So cost is an expenditure made by the firm to produce a product. Means ಒಂದು ವಸ್ತುವನ್ನು ಉತ್ಪಾದನೆ ಮಾಡಲು ಒಂದು ಕಂಪನಿ ಮಾಡುವಂತಹ ಖರ್ಚಿಗೆ ನಾವೇನಂತ ಕರಿತೀವಿ ವೆಚ್ಚ ಅಂತೇಳಿ. ವಾಟ್ ಈಸ್ ಕಾಸ್ಟ್? Cost means a company while converting the raw material into finished product, company made some expenditure for that. So that expenditure is called as ಕಾಸ್ಟ್. ಸೊ ಒಂದು ಕಂಪನಿ ಅಂದಮೇಲೆ ಆ ಕಂಪನಿ ಅವ್ರು ಏನ್ ಮಾಡ್ತಾರೆ, ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತಾರೆ, ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಫಿನಿಶ್ ಪ್ರಾಡಕ್ಟ್ ಕನ್ವರ್ಟ್ ಮಾಡ್ತಾರೆ. ಸೊ ಫಿನಿಶ್ ಪ್ರಾಡಕ್ಟ್ ಕನ್ವರ್ಟ್ ಮಾಡಿದ ನಂತರ ಆ ಪ್ರಾಡಕ್ಟ್ ಅನ್ನ ಏನ್ ಮಾಡ್ತಾರೆ, ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾ ಇರ್ತಾರೆ. ಸೊ ಆ ಕಸ್ಟಮರ್ಗೆ ಸೇಲ್ ಮಾಡೋಕ್ಕಿಂತ ಮುಂಚೆ ಅವ್ರು ಏನ್ ಮಾಡಬೇಕು, ಪ್ರೊಡಕ್ಷನ್ ಅನ್ನ ಮಾಡಬೇಕಾಗುತ್ತೆ. ಸೊ ಪ್ರೊಡಕ್ಷನ್ ಮಾಡೋದಕ್ಕೆ ಕಂಪನಿ ಮಾಡುವಂತ ಖರ್ಚಿಗೆ ನಾವೇನಂತ ಕರಿತೀವಿ, ಕಾಸ್ಟ್ ಅಂತೇಳಿ ಕರಿತೀವಿ. ದೆನ್ ವಾಟ್ ಈಸ್ ಕಾಸ್ಟಿಂಗ್? ಕಾಸ್ಟಿಂಗ್ ಈಸ್ ಆನ್ ಟೆಕ್ನಿಕ್ to ascertain the cost according to ICMA London. ICMA London means Institute of Cost and Management Accountants of London. ಅವರ ಪ್ರಕಾರವಾಗಿ ಕಾಸ್ಟಿಂಗ್ ಈಸ್ ಎ ಟೆಕ್ನಿಕ್ ಅಂಡ್ ಪ್ರೊಸೆಸ್ ಟು ಅಸರ್ಟೈನ್ ದ ಕಾಸ್ಟ್. ಒಂದು ವಸ್ತುವನ್ನು ನಾವು ಪ್ರೊಡಕ್ಷನ್ ಮಾಡೋದಕ್ಕೆ ಎಷ್ಟು ಖರ್ಚನ್ನ ಮಾಡ್ತಾ ಇರ್ತೀವಿ, ಆ ಖರ್ಚನ್ನ ಕಂಡು ಹಿಡಿಯುವುದಕ್ಕೆ ನಾವೇನಂತ ಕರಿತೀವಿ, ಕಾಸ್ಟಿಂಗ್ ಅಂತೇಳಿ ಕರಿತಾ ಇರ್ತೀವಿ. ಸೊ ಹಾಗಾದ್ರೆ ರಾ ಮೆಟೀರಿಯಲ್ ಫಿನಿಶ್ ಪ್ರಾಡಕ್ಟ್ ಕನ್ವರ್ಟ್ ಆಗುತ್ತೆ. ಯಾವ ರೀತಿ ಕನ್ವರ್ಟ್ ಆಗುತ್ತೆ? ಸೊ ನಾವು ಕಾಸ್ಟಿಂಗ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಸೊ ಕಂಪ್ನಿಯವರು ಫಸ್ಟ್ ರಾ ಮೆಟೀರಿಯಲ್ ಅನ್ನ ಪರ್ಚೇಸ್ ಮಾಡಬೇಕು. ಸೊ ಕಂಪ್ನಿಯವರು ಸಪ್ಲೈರ್ ಇಂದ ರಾ ಮೆಟೀರಿಯಲ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ನಾವು ಡೈರೆಕ್ಟ್ ಮೆಟೀರಿಯಲ್ಸ್ ಅಂತೇಳಿ ಕರಿತೀವಿ. ಡೈರೆಕ್ಟ್ ಮೆಟೀರಿಯಲ್ಸ್ ಗೆ ನಾವು ಡೈರೆಕ್ಟ್ ವೇಜಸ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಿದಾಗ ಬರುವಂತದಕ್ಕೆ ನಾವು ಪ್ರೈಮ್ ಕಾಸ್ಟ್ ಅಂತೇಳಿ ಕರಿತೀವಿ. ಸೊ ಆ ಪ್ರೈಮ್ ಕಾಸ್ಟ್ ಗೆ ಫ್ಯಾಕ್ಟರಿ ಓವರ್ ಹೆಡ್ ಅನ್ನ ಆಡ್ ಮಾಡಿದಾಗ, ಪ್ರೈಮ್ ಕಾಸ್ಟ್ ಗೆ ಫ್ಯಾಕ್ಟರಿ ಓವರ್ ಹೆಡ್ ಅನ್ನ ಆಡ್ ಮಾಡಿದಾಗ ನಮಗೆ ಬರುವಂತ ಕಾಸ್ಟ್ ಗೆ ನಾವೇನಂತ ಕರಿತೀವಿ, ವರ್ಕ್ಸ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಆ ನಂತರ ವರ್ಕ್ಸ್ ಕಾಸ್ಟ್ ಗೆ ನಾವು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅನ್ನ ಆಡ್ ಮಾಡಿದಾಗ ಬರುವಂತ ಕಾಸ್ಟ್ ಗೆ ನಾವೇನಂತ ಕರಿತೀವಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿ ಕರಿತಾ ಇರ್ತೀವಿ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅನ್ನ ಆಡ್ ಮಾಡಿದಾಗ ಫೈನಲ್ ಗೆ ನಮಗೆ ಸಿಗುವಂತ ಒಂದು ಕಾಸ್ಟ್ ಗೆ ಟೋಟಲ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಕಂಪನಿ ಟೋಟಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅದರದ್ದೇ ಆದಂತ ಸೀಕ್ವೆನ್ಸ್ ಇದೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ. ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಬರುತ್ತೆ. ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ವೇಜಸ್ ಅನ್ನ ನಾವು ಆಡ್ ಮಾಡ್ತೀವಿ. ಡೈರೆಕ್ಟ್ ವೇಜಸ್ ಅನ್ನ ಆಡ್ ಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದ್ರೆ ಅದನ್ನ ಆಡ್ ಮಾಡ್ತೀವಿ. ಸೊ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಿದಾಗ ಸಿಗುವುದಕ್ಕೆ ನಾವು ಪ್ರೈಮ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಪ್ರೈಮ್ ಕಾಸ್ಟ್ ಆದ್ಮೇಲೆ ಫ್ಯಾಕ್ಟರಿ ಓವರ್ ಹೆಡ್ ಅನ್ನ ಆಡ್ ಮಾಡಬೇಕು. ಸೊ ಫ್ಯಾಕ್ಟರಿ ಓವರ್ ಹೆಡ್ ಮಾಡಿದಾಗ ಬರುವಂತ ಆನ್ಸರ್ ಗೆ ನಾವು ವರ್ಕ್ಸ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಸೊ ವರ್ಕ್ಸ್ ಕಾಸ್ಟ್ ಗೆ ನಾವು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅನ್ನು ಆಡ್ ಮಾಡಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಸೊ ಆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅನ್ನು ಓವರ್ ಹೆಡ್ ಅನ್ನು ಆಡ್ ಮಾಡಿದಾಗ ಫೈನಲ್ ಆಗಿ ನಮಗೆ ಸಿಗುವಂತ ಕಾಸ್ಟ್ ನ ಟೋಟಲ್ ಕಾಸ್ಟ್ ಅಂತ ಕರಿತೀವಿ. ಯಾವಾಗಲೂ ಈ ಸೀಕ್ವೆನ್ಸ್ ಅಲ್ಲೇ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಕಾಸ್ಟ್ ಅಂಡ್ ಕಾಸ್ಟ್ ಮೀನಿಂಗ್ ಅನ್ನ ನೋಡಿದೀವಿ ನಾವು. ದೆನ್ ನಮ್ಮ ಟಾಪಿಕ್ ಯಾವುದು, ಮಾರ್ಜಿನಲ್ ಕಾಸ್ಟಿಂಗ್. ಫಸ್ಟ್ ಒನ್ ಮಾರ್ಜಿನಲ್ ಕಾಸ್ಟ್ ಅಂತ ಹೇಳಿ ಕರಿತೀವಿ, ಮಾರ್ಜಿನಲ್ ಕಾಸ್ಟ್ ಅಂತ. ಸೊ ಮಾರ್ಜಿನಲ್ ಕಾಸ್ಟ್ is the additional cost of producing additional unit. Marginal cost is the additional cost of producing additional unit. For example, ಒಂದು ಕಂಪನಿ ಒಂದು ದಿನಕ್ಕೆ 100 ವಸ್ತುಗಳನ್ನು ಪ್ರೊಡಕ್ಷನ್ ಮಾಡ್ತಾ ಇದೆ.
ಒಂದು ಕಂಪನಿ ಒಂದು ದಿವಸಕ್ಕೆ 100 ವಸ್ತುಗಳನ್ನು ಪ್ರೊಡಕ್ಷನ್ ಮಾಡ್ತಾ ಇದೆ. ಆ 100 ವಸ್ತುಗಳನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಕಂಪನಿ ಮಾಡ್ತಿರುವಂತ ಎಕ್ಸ್ಪೆಂಡಿಚರ್ ಕಾಸ್ಟ್ ಎಷ್ಟಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ 10,000 rupees ಅಂತ ಹೇಳ್ತೀನಿ. ಒಂದು ಕಂಪನಿ ಒಂದು ದಿವಸ ಪ್ರೊಡಕ್ಷನ್ ಮಾಡ್ತಿರುವಂತ ಯೂನಿಟ್ಸ್ ಎಷ್ಟು 100 ಯೂನಿಟ್ಸ್. ಸೊ ಆ 100 ಯೂನಿಟ್ಸ್ ಅನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಕಂಪನಿ ಮಾಡ್ತಿರುವಂತ ಎಕ್ಸ್ಪೆಂಡಿಚರ್ ಎಷ್ಟಿದೆ? ಸೊ 10,000 rupees ಅಂತ. ಇಫ್ ಅದೇ ಕಂಪನಿ ಒಂದು ದಿನ 101 ವಸ್ತುಗಳನ್ನ ಪ್ರೊಡಕ್ಷನ್ ಮಾಡಿತು ಅಂದ್ರೆ ನೋಡಿ, ನಾರ್ಮಲ್ ಆಗಿ ಎಷ್ಟು ಯೂನಿಟ್ಸ್ ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ? 100 ಯೂನಿಟ್ಸ್ ಅನ್ನ ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ. ಇಫ್ ಏನಾದ್ರು 101 ವಸ್ತುಗಳನ್ನ ಪ್ರೊಡಕ್ಷನ್ ಮಾಡಿದ್ದೆ ಆದ್ರೆ ಎಕ್ಸಾಂಪಲ್ 10,000 ಕಾಸ್ಟ್ ಜಾಗದಲ್ಲಿ 10,050 rupees ಆಗುತ್ತೆ ಅಂತ ಕರಿತೀನಿ. 100 ಯೂನಿಟ್ ಪ್ರೊಡಕ್ಷನ್ ಮಾಡೋದಕ್ಕೆ 10,000 rupees. 101 ವಸ್ತುಗಳನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಎಷ್ಟು ಖರ್ಚು ಬರ್ತಾ ಇದೆ? 10,050 ರೂಪಾಯಿ. ಹಾಗಾದ್ರೆ ಎಷ್ಟು ಜಾಸ್ತಿ ಆಯ್ತು? ಸೊ 50 rupees ಜಾಸ್ತಿ ಆಯ್ತು. ನಾರ್ಮಲ್ ಆಗಿ ಎಷ್ಟು ಬರ್ತಾ ಇತ್ತು ಅವ್ರಿಗೆ? 10,000 ಯೂನಿಟ್ಸ್ 100 ಯೂನಿಟ್ ಪ್ರೊಡಕ್ಷನ್ ಮಾಡಿದಾಗ 10,000 ಬರ್ತಾ ಇತ್ತು. 101 ಯೂನಿಟ್ಸ್ ಅನ್ನ ಪ್ರೊಡಕ್ಷನ್ ಮಾಡಿದಾಗ ಆಟೋಮೆಟಿಕ್ಲಿ ಏನಾಗುತ್ತೆ? 1,050 rupees ಬಂತು. ಸೊ ಈ 50 rupees ಇದೆ ಅಲ್ಲ, ಈ 50 rupees ಗೆ ನಾವೇನಂತ ಕರಿತೀವಿ? ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಅಡಿಷನಲ್ ಕಾಸ್ಟ್. ಎಷ್ಟು ವಸ್ತುನ ಜಾಸ್ತಿ ಪ್ರೊಡಕ್ಷನ್ ಮಾಡಿದ್ವಿ ನಾವು? ಒಂದು ವಸ್ತುನ ಜಾಸ್ತಿ ಪ್ರೊಡಕ್ಷನ್ ಮಾಡಿದ್ವಿ. 100 ಜಾಗದಲ್ಲಿ 101 ವಸ್ತುನ ಪ್ರೊಡಕ್ಷನ್ ಮಾಡ್ತೀವಿ. ಸೊ ಅವಾಗ ಖರ್ಚು ಎಷ್ಟು ಬಂತು? 10,000 ಬರೋ ಜಾಗದಲ್ಲಿ 10,050 ರೂಪಾಯಿ ಬಂತು. ಸೊ ಆ 50 rupees ಗೆ ನಾವೇನಂತ ಕರಿತೀವಿ? ಮಾರ್ಜಿನಲ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ದೆನ್ ಮಾರ್ಜಿನಲ್ ಕಾಸ್ಟಿಂಗ್. Marginal costing, according to ICMA London, marginal costing is the ascertainment of marginal cost by differentiating between fixed cost and variable cost and of the effect on profit of changes in the volume and type of ಔಟ್ಪುಟ್. ನಾರ್ಮಲಿ ನಾವು ಕಾಸ್ಟ್ ಅಂತ ಕರಿತಿದೀವಿ ಅಂತಂದ್ರೆ, ಸೊ ಆ ಕಾಸ್ಟ್ ಅಲ್ಲಿ ಏನಿರುತ್ತೆ? ಫಿಕ್ಸ್ಡ್ ಕಾಸ್ಟ್ ಅಂಡ್ ವೇರಿಯಬಲ್ ಕಾಸ್ಟ್ ಇರುತ್ತೆ. ಫಿಕ್ಸ್ಡ್ ಕಾಸ್ಟ್ ಅನ್ನ ನಾವೇನಂತ ಕರಿತೀವಿ? ಪೀರಿಯಡ್ ಕಾಸ್ಟ್ ಅಂತ ಕರಿತೀವಿ. ಫಿಕ್ಸ್ಡ್ ಕಾಸ್ಟ್ ಅನ್ನ ನಾವು ಪೀರಿಯಡ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ದೆನ್ ವೇರಿಯಬಲ್ ಕಾಸ್ಟ್ ಅನ್ನ ನಾವೇಂತ ಕರಿತೀವಿ? ಪ್ರಾಡಕ್ಟ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಫಿಕ್ಸ್ಡ್ ಕಾಸ್ಟ್ ಅನ್ನ ಪೀರಿಯಡ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ದೆನ್ ವೇರಿಯಬಲ್ ಕಾಸ್ಟ್ ಅನ್ನ ಪ್ರಾಡಕ್ಟ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಏನ್ ಡಿಫ್ರೆನ್ಸ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ವೇರಿಯಬಲ್ ಕಾಸ್ಟ್ ಗೆ ಅಂತಂದ್ರೆ, ಸೊ ಇಫ್ ನಾವು ಯೂನಿಟ್ಸ್ ಪ್ರೊಡಕ್ಷನ್ ಮಾಡ್ಲಿ, ಯೂನಿಟ್ ಪ್ರೊಡಕ್ಷನ್ ಮಾಡದೇ ಇರಲಿ, ನಮಗೆ ಫಿಕ್ಸ್ಡ್ ಕಾಸ್ಟ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಯಾವಾಗಲೂ ಫಿಕ್ಸ್ಡ್ ಕಾಸ್ಟ್ ಏನಾಗುತ್ತೆ? ರಿಮೈನ್ ಕಾನ್ಸ್ಟೆಂಟ್ ಅಂಟಿಲ್ ದ ಪರ್ಟಿಕ್ಯುಲರ್ ಪೀರಿಯಡ್. ಟೈಮ್ ಡ್ಯೂರೇಷನ್ ಇರುತ್ತೆ, ಆ ಡ್ಯೂರೇಷನ್ ವರೆಗೂ ಯಾವಾಗಲೂ ನಮಗೆ ಏನಾಗಿರುತ್ತೆ? ಫಿಕ್ಸ್ಡ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ದೆನ್ ವೇರಿಯಬಲ್ ಕಾಸ್ಟ್, ಇಫ್ ನಾವೇನಾದ್ರು ಪ್ರಾಡಕ್ಟ್ ಅನ್ನ ಪ್ರೊಡಕ್ಷನ್ ಮಾಡಿದ್ರೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಇಲ್ಲ ಅಂತ ಅದು ಅಪ್ಲಿಕೇಬಲ್ ಆಗಲ್ಲ. ನಾವು ಜಾಸ್ತಿ ವಸ್ತು ಪ್ರೊಡಕ್ಷನ್ ಮಾಡ್ತಾ ಹೋದಂಗೆ ಆಟೋಮೆಟಿಕ್ಲಿ ವೇರಿಯಬಲ್ ಕಾಸ್ಟ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಇಫ್ ಅದೇ ಏನಾದ್ರೂ ನಾವು ಫಿಕ್ಸ್ಡ್ ಕಾಸ್ಟ್ ಗೆ ಕಂಪ್ಯಾರಿಸನ್ ಮಾಡಿದ್ರೆ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಜಾಸ್ತಿ ವಸ್ತು ಪ್ರೊಡಕ್ಷನ್ ಮಾಡಿದಂಗೆ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಏನಾಗುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ಸೊ ಮಾರ್ಜಿನಲ್ ಕಾಸ್ಟಿಂಗ್ ಇಂತ ಮುಂಚೆ ನಾವು ಸ್ಟಡಿ ಮಾಡಿದ್ವಿ 6th ಸೆಮಿಸ್ಟರ್ ಅಲ್ಲಿ. ಫಸ್ಟ್ ನಮಗೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಬರುತ್ತೆ. ಕಾಂಟ್ರಾಕ್ಟ್ ಕಾಸ್ಟಿಂಗ್ ಆದ್ಮೇಲೆ ಪ್ರೊಸೆಸ್ ಕಾಸ್ಟಿಂಗ್ ಅನ್ನ ನೋಡಿದೀವಿ. ಪ್ರೊಸೆಸ್ ಕಾಸ್ಟಿಂಗ್ ಆದ್ಮೇಲೆ ಆಪರೇಟಿಂಗ್ ಕಾಸ್ಟಿಂಗ್ ಅನ್ನ ನೋಡಿದೀವಿ. ಸೊ ಈ ಕಾಂಟ್ರಾಕ್ಟ್ ಕಾಸ್ಟಿಂಗ್, ಪ್ರೊಸೆಸ್ ಕಾಸ್ಟಿಂಗ್ ಅಂಡ್ ಆಪರೇಟಿಂಗ್ ಕಾಸ್ಟಿಂಗ್ ಅನ್ನ ನಾವೇನಂತ ಕರಿತೀವಿ? ಮೆಥಡ್ಸ್ ಆಫ್ ಕಾಸ್ಟಿಂಗ್ಸ್ ಅಂತ ಹೇಳಿ ಕರಿತೀವಿ. ಮೆಥಡ್ಸ್ ಆಫ್ ಕಾಸ್ಟಿಂಗ್ ಅಂತ ಹೇಳಿ ಕರಿತೀವಿ. ದೆನ್ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನ ನಾವು ಮೆಥಡ್ಸ್ ಆಫ್ ಕಾಸ್ಟಿಂಗ್ ಅಂತ ಹೇಳಿ ಕರೆಯೋದಿಲ್ಲ, ಇಟ್ ಈಸ್ ಎ ಟೆಕ್ನಿಕ್ ಆಫ್ ಕಾಸ್ಟಿಂಗ್ ಅಂತ ಕರಿತೇವೆ. ಮಾರ್ಜಿನಲ್ ಕಾಸ್ಟಿಂಗ್ ಅನ್ನ ನಾವು ಟೆಕ್ನಿಕ್ ಆಫ್ ಕಾಸ್ಟಿಂಗ್ ಅಂತ. ಯಾಕೆ ಅಂದ್ರೆ ಒಂದು ಕಂಪನಿ ಏನಾದ್ರು ಡಿಸಿಷನ್ ಅನ್ನ ತಗೊಬೇಕು, ಸೊ ಡಿಸಿಷನ್ ತಗೊಬೇಕು ಅಂದ್ರೆ ಆ ಕಂಪನಿ ಯಾವ ಮೆಥಡ್ ಅನ್ನ ಅಥವಾ ಯಾವ ಕಾಸ್ಟಿಂಗ್ ಅನ್ನ ಫಾಲೋ ಮಾಡುತ್ತೆ ಅಂದ್ರೆ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನ ಫಾಲೋ ಮಾಡುತ್ತೆ. ಸೊ ಇಲ್ಲಿ ಕಾಸ್ಟ್ ಅನ್ನ 2 ಟೈಪ್ಸ್ ಆಫ್ ಡಿವೈಡ್ ಮಾಡಿದೀವಿ, ಒಂದು ಫಿಕ್ಸ್ಡ್ ಕಾಸ್ಟ್ ಅಂಡ್ ವೇರಿಯಬಲ್ ಕಾಸ್ಟ್ ಅಂತ. ಸೊ ನಾವು ಅಡಿಷನಲ್ ಪ್ರಾಡಕ್ಟ್ ಅನ್ನ ಪ್ರೊಡಕ್ಷನ್ ಮಾಡ್ತಾ ಹೋದಂಗೆ ಆಟೋಮೆಟಿಕ್ಲಿ ಏನಾಗುತ್ತೆ ನಮಗೆ? ಸೊ ಕಾಸ್ಟ್ ಕಡಿಮೆ ಆಗುತ್ತೆ, ದೆನ್ ಪ್ರಾಫಿಟ್ ಅಲ್ಲಿ ಅದು ಬದಲಾವಣೆ ಆಗುತ್ತೆ. ಚೇಂಜಸ್ ಇನ್ ಪ್ರಾಫಿಟ್. ಪ್ರಾಫಿಟ್ ಅಲ್ಲಿ ನಮಗೆ ಏನಾಗುತ್ತೆ? ವೇರಿಯೇಷನ್ ಆಗುತ್ತೆ. ವಿತ್ ಒಂದು ಎಕ್ಸಾಂಪಲ್ ಅಲ್ಲಿ ನಾನು ನಿಮ್ಮನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಕಾಸ್ಟ್ ಅನ್ನ 2 ಟೈಪ್ಸ್ ಆಫ್ ಡಿವೈಡ್ ಮಾಡಿದ್ವಿ, ಒಂದು ಫಿಕ್ಸ್ಡ್ ಕಾಸ್ಟ್ ಅಂಡ್ ವೇರಿಯಬಲ್ ಕಾಸ್ಟ್ ಅಂತ ಹೇಳಿ. ಸೊ ಫಿಕ್ಸ್ಡ್ ಕಾಸ್ಟ್ ಏನಾಗಿರುತ್ತೆ? ರಿಮೈನ್ ಕಾನ್ಸ್ಟೆಂಟ್ ಆಗಿರುತ್ತೆ. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ರಿಮೈನ್ ಕಾನ್ಸ್ಟೆಂಟ್ ಆಗಿರುತ್ತೆ ನಮಗೆ. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದೀವಿ ಕಾಸ್ಟ್ ಅಕೌಂಟಿಂಗ್ ಅಥವಾ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್ ಅಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಬರುತ್ತೆ. ಕಾಂಟ್ರಾಕ್ಟ್ ಕಾಸ್ಟಿಂಗ್ ಆದ್ಮೇಲೆ ಪ್ರೊಸೆಸ್ ಕಾಸ್ಟಿಂಗ್ ಬರುತ್ತೆ. ಪ್ರೊಸೆಸ್ ಕಾಸ್ಟಿಂಗ್ ಆದ್ಮೇಲೆ ಆಪರೇಟಿಂಗ್ ಕಾಸ್ಟಿಂಗ್ ಬರುತ್ತೆ. ಸೊ ಪ್ರೊಸೆಸ್ ಕಾಸ್ಟಿಂಗ್, ಆಪರೇಟಿಂಗ್ ಕಾಸ್ಟಿಂಗ್ ಅಂಡ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅನ್ನ ನಾವು ಮೆಥಡ್ಸ್ ಆಫ್ ಕಾಸ್ಟಿಂಗ್ ಅಂತ ಹೇಳಿ ಕರಿತಾ ಇರ್ತೀವಿ. ದೆನ್ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನ ನಾವೇನಾದ್ರು ಕರಿತೀವಿ? ಟೆಕ್ನಿಕ್ ಆಫ್ ಕಾಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಯಾಕಪ್ಪ ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್ ಅಂತ ಹೇಳಿ ಕರಿತೀವಿ ಅಂತಂದ್ರೆ, ಇಫ್ ಏನಾದ್ರು ಕಂಪನಿ ಡಿಸಿಷನ್ ಅನ್ನ ತಗೊಬೇಕು ಅಂತಂದ್ರೆ ಅದಕ್ಕೆ ಹೆಲ್ಪ್ ಮಾಡೋದು ಯಾವುದು? ಮಾರ್ಜಿನಲ್ ಕಾಸ್ಟಿಂಗ್. ನಾವೇನಾದ್ರು ಒಂದು ಡಿಸಿಷನ್ ಅನ್ನ ತಗೊಬೇಕು ಅಂದ್ರೆ ನಮಗೆ ತುಂಬಾ ಹೆಲ್ಪ್ ಮಾಡುವಂತ ಒಂದು ಕಾಸ್ಟಿಂಗ್ ಯಾವ್ದಾಗಿರುತ್ತೆ? ಮಾರ್ಜಿನಲ್ ಕಾಸ್ಟಿಂಗ್ ಆಗಿರುತ್ತೆ. ಸೊ ನಾವು ಜಾಸ್ತಿ ಯೂನಿಟ್ಸ್ ಪ್ರೊಡಕ್ಷನ್ ಮಾಡ್ತಾ ಹೋದಂಗೆ ಆಟೋಮೆಟಿಕ್ಲಿ ನಮಗೆ ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ವೇರಿಯೇಷನ್ ಬರುತ್ತೆ. ಸೊ ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ಯಾವ ರೀತಿ ವೇರಿಯೇಷನ್ ಬರುತ್ತೆ ಅನ್ನೋದನ್ನ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ತೋರಿಸ್ತೀನಿ. ಸೊ ಔಟ್ಪುಟ್, ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್, ದೆನ್ ಪ್ರಾಫಿಟ್, then
ಸೆಲ್ಲಿಂಗ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್, ರೈಟ್. ಔಟ್ಪುಟ್ ನೋಡಿ, ಇಫ್ ಏನಾದ್ರೂ ಒಂದು ಕಂಪನಿ ಒಂದು ಯೂನಿಟ್ಸ್ ಅನ್ನ ಪ್ರೊಡಕ್ಷನ್ ಮಾಡ್ತಾ ಇದೆ ಅಂದ್ರೆ, ಒಂದು ಕಂಪನಿ ಒಂದು ವಸ್ತುವನ್ನ ಪ್ರೊಡಕ್ಷನ್ ಮಾಡ್ತಾ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ 100 rupees ಫಿಕ್ಸ್ಡ್ ಕಾಸ್ಟ್ ಬರುತ್ತೆ ಅಂತ ಹೇಳ್ತೀನಿ ನಾನು, 100 rupees ಫಿಕ್ಸ್ಡ್ ಕಾಸ್ಟ್ ಬರುತ್ತೆ ಅಂತ ಹೇಳ್ತೀನಿ. ದೆನ್ ಅದಾದ್ಮೇಲೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 100 rupees ಬರುತ್ತೆ ಅಂತ ಹೇಳೋಣ. ಫಿಕ್ಸ್ಡ್ ಕಾಸ್ಟ್ 100 rupees, ದೆನ್ ವೇರಿಯಬಲ್ ಕಾಸ್ಟ್ 100 rupees. ಅವೆರಡು ಟೋಟಲ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ? ಟೋಟಲ್ ಕಾಸ್ಟ್ ಸಿಗುತ್ತೆ. ಸೊ ಅಲ್ಲಿ 200 rupees ಟೋಟಲ್ ಕಾಸ್ಟ್ ಆಯ್ತು. ಸೊ 200 rupees ಟೋಟಲ್ ಕಾಸ್ಟ್ ಆಗಿದೆ. ಸೊ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಮೇನ್ ಇಂಟೆನ್ಷನ್ ಏನಾಗುತ್ತೆ? ಟು ಅರ್ನ್ ದ ಪ್ರಾಫಿಟ್. ಪ್ರಾಫಿಟ್ ಅನ್ನೋದು ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಟಾಸ್ಕ್. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ? ಪ್ರಾಫಿಟ್ ಅನ್ನ ಆಡ್ ಮಾಡ್ತೀನಿ. 100 rupees ಅನ್ನ ಪ್ರಾಫಿಟ್ ಆಡ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ 100 rupees ಅನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನಾಯ್ತು? ನಮಗೆ 300 rupees ಆಯ್ತು. ನೋಡಿ, ಒಂದು ಯೂನಿಟ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ, ಫಿಕ್ಸ್ಡ್ ಕಾಸ್ಟ್ 100 rupees ಇದೆ, ವೇರಿಯಬಲ್ ಕಾಸ್ಟ್ 100 ಇದೆ, ಅಲ್ಲಿ ಟೋಟಲ್ ಕಾಸ್ಟ್ 200 rupees ಆಯ್ತು. ಪ್ರಾಫಿಟ್ 100 ಆಡ್ ಮಾಡ್ತೀನಿ, ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ನನಗೆ ಎಷ್ಟಾಯ್ತು? 300 rupees. ದೆನ್ ಸೆಕೆಂಡ್ ಒನ್, ಔಟ್ಪುಟ್ ಎರಡು ವಸ್ತುವನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಎರಡು ವಸ್ತುಗಳನ್ನು ಪ್ರೊಡಕ್ಷನ್ ಮಾಡಬೇಕಾದ್ರೆ ಫಿಕ್ಸ್ಡ್ ಕಾಸ್ಟ್ ಏನಾಗಿರುತ್ತೆ? ಸ್ಟಾರ್ಟಿಂಗ್ ಹೇಳಿದ್ದೀನಿ ನಾನು, ರಿಮೈನ್ ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ, ರಿಮೈನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ಅಲ್ಲಿಗೆ ಏನಾಯ್ತು? ಫಿಕ್ಸ್ಡ್ ಕಾಸ್ಟ್ 100 ಇರುತ್ತೆ, ಏನು ಬದಲಾವಣೆ ಆಗೋದಿಲ್ಲ ನಮಗೆ, ಯಾಕಂದ್ರೆ ಒಂದು ಯೂನಿಟ್ ಪ್ರೊಡಕ್ಷನ್ ಮಾಡಿದ್ರು 100, ದೆನ್ 2 ಯೂನಿಟ್ ಪ್ರೊಡಕ್ಷನ್ ಮಾಡಿದ್ರು 100 ಆಗಿರುತ್ತೆ. ದೆನ್ ವೇರಿಯಬಲ್ ಕಾಸ್ಟ್, ಒಂದು ಯೂನಿಟ್ ಪ್ರೊಡಕ್ಷನ್ ಮಾಡೋದಕ್ಕೆ ನಮಗೆ 100 rupees ಆಗಿದೆ ಅಂದ್ರೆ 2 ಯೂನಿಟ್ ಪ್ರೊಡಕ್ಷನ್ ಮಾಡೋದಕ್ಕೆ ಏನಾಗುತ್ತೆ? ಡೈರೆಕ್ಟ್ಲಿ ಇಂಪೋಸ್ ಆಗುತ್ತೆ ಕಾಸ್ಟ್. ಸೊ ಹಾಗಾಗಿ ಏನಾಗುತ್ತೆ? 100 into 2 200 rupees ಆಯ್ತು ನಮಗೆ. ವೇರಿಯಬಲ್ ಕಾಸ್ಟ್ 200 rupees ಆಯ್ತು. ದೆನ್ ಟೋಟಲ್ ಕಾಸ್ಟ್ ಅಲ್ಲಿಗೆಲ್ಲ ಎಷ್ಟಾಗುತ್ತೆ? 200 plus 100 ಟೋಟಲ್ 300 rupees ವೇರಿಯಬಲ್ ಕಾಸ್ಟ್. 200 plus 100 300 rupees ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ 300 ಇದೆ. ಸೆಲ್ಲಿಂಗ್ ಪ್ರೈಸ್ ಫಸ್ಟ್ ಫಿಕ್ಸ್ ಮಾಡ್ಬಿಡೋಣ. ಒಂದು ಯೂನಿಟ್ಸ್ ಅನ್ನ ನಾನು 300 rupees ಗೆ ಸೇಲ್ ಮಾಡ್ತಾ ಇದ್ದೀನಿ ಅಂದ್ಮೇಲೆ 2 ಯೂನಿಟ್ಸ್ ಅನ್ನ ಎಷ್ಟಕ್ಕೆ ಸೇಲ್ ಮಾಡಬೇಕು? 600 rupees ಗೆ ಸೇಲ್ ಮಾಡಬೇಕಾಗುತ್ತೆ. ಒಂದು ಯೂನಿಟ್ಸ್ 100 rupees ಆದ್ರೆ 2 ಯೂನಿಟ್ಸ್ ಎಷ್ಟಾಯ್ತು? 600 rupees ಆಯ್ತು. ಸೊ ಟೋಟಲ್ ಖರ್ಚು ಎಷ್ಟು ಬಂದಿದೆ ನಮಗೆ? 300 rupees ಬಂದಿದೆ. ದೆನ್ ಇಫ್ ಏನಾದ್ರೂ ನಾನು ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ ಅಂದಾಗ 600 minus 300 ಎಷ್ಟು ಬಂತು ನಮಗೆ ಆನ್ಸರ್? 300 rupees ಬಂತು. ಪ್ರಾಫಿಟ್ ಮಾರ್ಜಿನ್ ಏನಾಗುತ್ತೆ? ಬರ್ತಾ ಬರ್ತಾ ಚೇಂಜಸ್ ಆಯ್ತು ನನಗೆ. ಸೊ ಒಂದು ಯೂನಿಟ್ ಸೆಲ್ಲಿಂಗ್ ಪ್ರೈಸ್ 300 rupees ಇದೆ, ಎರಡು ಪ್ರಾಡಕ್ಟ್ ಗೆ 600 ಆಯ್ತು. ಟೋಟಲ್ ಕಾಸ್ಟ್ ನಮಗೆ ಎಷ್ಟು ಬಂತು? 300 rupees ಬಂತು. ಸೊ 300 ದೆನ್ 600 ಡಿಫರೆನ್ಸ್ ಅಮೌಂಟ್ ನಮಗೆ ಏನಾಗಿರುತ್ತೆ? ಪ್ರಾಫಿಟ್ 300 ರೂಪಾಯಿ ಪ್ರಾಫಿಟ್ ಬಂತು ನಮಗೆ. ಆಟೋಮೆಟಿಕ್ ನೋಡಿ, ಒಂದು ವಸ್ತುನ ಜಾಸ್ತಿ ಪ್ರೊಡಕ್ಷನ್ ಮಾಡಿದ ತಕ್ಷಣ ಏನಾಯ್ತು? ನಮಗೆ ಪ್ರಾಫಿಟ್ ಜಾಸ್ತಿ ಆಯ್ತು. ಅದೇ ನಮಗೆ ಇಂಡಿಕೇಟ್ ಮಾಡುತ್ತೆ ಪ್ರಾಫಿಟ್ ಆಫ್ ಚೇಂಜಸ್ ಇನ್ ದ ವ್ಯಾಲ್ಯೂಮ್. ನಾವು ಜಾಸ್ತಿ ವಸ್ತುಗಳನ್ನ ಪ್ರೊಡಕ್ಷನ್ ಮಾಡ್ತಾ ಹೋದಂಗೆ ಆಟೋಮೆಟಿಕ್ ಖರ್ಚು ಏನಾಗುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ಆಟೋಮೆಟಿಕ್ಲಿ ಪ್ರಾಫಿಟ್ ಚೇಂಜಸ್ ಆಗ್ತಾ ಬರುತ್ತೆ ಕಂಪನಿದು. ಸೊ ಅಸಂಪ್ಷನ್ ಅಲ್ಲಿ ಹೇಳ್ತೀವಿ ನಾವು, ಮಾರ್ಜಿನಲ್ ಕಾಸ್ಟಿಂಗ್ ಅಸಂಪ್ಷನ್ ಏನಂದ್ರೆ ಯಾವಾಗಲೂ ಫಿಕ್ಸ್ಡ್ ಕಾಸ್ಟ್ ರಿಮೈನ್ ಕಾನ್ಸ್ಟೆಂಟ್, ಫಿಕ್ಸ್ಡ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿರಬೇಕು. ದೆನ್ ಸೆಕೆಂಡ್ ಒನ್, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್, ಇನ್ನೊಂದ್ಸಲ ನೋಡಿ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ರಿಮೈನ್ ಕಾನ್ಸ್ಟೆಂಟ್ ಆಗಿರಬೇಕು. ದೆನ್ ಅದಾದ್ಮೇಲೆ ಸೆಲ್ಲಿಂಗ್ ಪ್ರೈಸ್ ರಿಮೈನ್ ಕಾನ್ಸ್ಟೆಂಟ್ ಆಗಿರಬೇಕಾಗುತ್ತೆ. ಮೇನ್ ಆಗಿ ಫಿಕ್ಸ್ಡ್ ಕಾಸ್ಟ್ ಅಮೌಂಟ್ ಕಾನ್ಸ್ಟೆಂಟ್, ಸೆಲ್ಲಿಂಗ್ ಪ್ರೈಸ್ ಅಂಡ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ರಿಮೈನ್ ಕಾನ್ಸ್ಟೆಂಟ್ ಆಗಿದ್ದಾಗ ನಾವು ಮಾರ್ಜಿನಲ್ ಕಾಸ್ಟಿಂಗ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ಇಫ್ ಏನಾದ್ರು ನಾವು ಮಾರ್ಜಿನಲ್ ಕಾಸ್ಟಿಂಗ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಅಥವಾ ಅದಕ್ಕಿಂತ ಮುಂಚೆ ನಾವು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅರ್ಥ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾರ್ಜಿನಲ್ ಕಾಸ್ಟಿಂಗ್. ಫಸ್ಟ್ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ, ಡಿವಿಷನ್ ಆಫ್ ಕಾಸ್ಟ್ ಇಂಟು ಫಿಕ್ಸ್ಡ್ ಅಂಡ್ ವೇರಿಯಬಲ್ ಕಾಸ್ಟ್. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ನಾವು ಟೋಟಲ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಆ ಟೋಟಲ್ ಕಾಸ್ಟ್ ಅಲ್ಲಿ ಯಾವ ಇಂಗ್ರೀಡಿಯಂಟ್ ಆಡ್ ಮಾಡಿದೀವಿ? ಒಂದು ಫಿಕ್ಸ್ಡ್ ಕಾಸ್ಟ್, ದೆನ್ ಸೆಕೆಂಡ್ ಒನ್ ವೇರಿಯಬಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಅಂತಂದ್ರೆ ಫಿಕ್ಸ್ಡ್ ಕಾಸ್ಟ್ ಅಂಡ್ ವೇರಿಯಬಲ್ ಕಾಸ್ಟ್. ಕಾಸ್ಟ್ ಅನ್ನ ಎರಡು ರೀತಿಯಾಗಿ ಡಿವೈಡ್ ಮಾಡಿರ್ತೀವಿ. ದೆನ್ ಸೆಕೆಂಡ್ ಒನ್, ಫಿಕ್ಸ್ಡ್ ಕಾಸ್ಟ್ ಆರ್ ಪೀರಿಯಡ್ ಕಾಸ್ಟ್ ಅಂತ ಕರಿತೀವಿ. ಫಿಕ್ಸ್ಡ್ ಕಾಸ್ಟ್ ಆಸ್ ಪೀರಿಯಡ್ ಕಾಸ್ಟ್. ಇಲ್ಲಿ ನಾವು ಫಿಕ್ಸ್ಡ್ ಕಾಸ್ಟ್ ಅನ್ನ ಏನಂತ ಕರಿತೀವಿ? ಪೀರಿಯಡ್ ಕಾಸ್ಟ್ ಅಂತ. ಪರ್ಟಿಕ್ಯುಲರ್ ಪೀರಿಯಡ್ ವರೆಗೂ ಏನಾಗಿರುತ್ತೆ? ಯಾವಾಗಲೂ ಅದು ಕಾನ್ಸ್ಟೆಂಟ್ ಆಗಿರುತ್ತೆ ಅಥವಾ ಸ್ಟಾಗ್ನೆಂಟ್ ಆಗಿರುತ್ತೆ. ದೆನ್ ಥರ್ಡ್ ಒನ್, ವೇರಿಯಬಲ್ ಕಾಸ್ಟ್ ಆರ್ ಪ್ರಾಡಕ್ಟ್ಸ್ ಕಾಸ್ಟ್ ಅಂತ. ವೇರಿಯಬಲ್ ಕಾಸ್ಟ್ ಅನ್ನ ಏನಂತ ಕರಿತೀವಿ? ಪ್ರಾಡಕ್ಟ್ಸ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಸೊ ವೇರಿಯಬಲ್ ಕಾಸ್ಟ್ ಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಔಟ್ಪುಟ್ ಮೇಲೆ ಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗುತ್ತೆ. ದೆನ್ ಫೋರ್ತ್ ಒನ್, ಕಾಂಟ್ರಿಬ್ಯೂಷನ್. ಸೊ ಕಾಂಟ್ರಿಬ್ಯೂಷನ್ ಮೀನ್ಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಅಂತಂದ್ರೆ ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ಸ್ ಅಂಡ್ ವೇರಿಯಬಲ್ ಕಾಸ್ಟ್. ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ನಾವು ವೇರಿಯಬಲ್ ಕಾಸ್ಟ್ ಅನ್ನ ಸ್ಕಿಪ್ ಮಾಡಿದ್ರೆ, ತೆಗೆದಾಕಿದ್ರೆ ಉಳಿಯುವಂತ ಅಮೌಂಟಿಗೆ ನಾವೇನಂತ ಕರಿತೀವಿ? ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಕರಿತಾ ಇರ್ತೀವಿ. ದೆನ್ ಫಿಫ್ತ್ ಒನ್, ಪ್ರೈಸಿಂಗ್. ಸೊ ಒಂದು ಕಂಪನಿ ರಾ ಮೆಟೀರಿಯಲ್ ಫಿನಿಶ್ಡ್ ಪ್ರಾಡಕ್ಟ್ ಕನ್ವರ್ಟ್ ಮಾಡಿ ಕಸ್ಟಮರ್ಸ್ಗೆ ಅದನ್ನ ಸೇಲ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಅವ್ರು ಏನ್ ಮಾಡಬೇಕು? ಪ್ರಾಫಿಟ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಸೊ ಯಾವಾಗ ನಾವು ಟೋಟಲ್ ಕಾಸ್ಟ್ ಗೆ ಪ್ರಾಫಿಟ್ ಅನ್ನ ಆಡ್ ಮಾಡ್ತೀವಿ, ನಮಗೆ ಸಿಗುವಂತ ಆನ್ಸರ್ ಏನಂತ ಕರಿತೀವಿ? ನಾವು ಪ್ರೈಸಿಂಗ್ ಅಂತ ಹೇಳಿ ಕರಿತೀವಿ. ಸೊ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಪ್ರೈಸಿಂಗ್. ನೆಕ್ಸ್ಟ್,
ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟರಿ. ಸೊ ಇನ್ವೆಂಟರಿ ಇಸ್ ನಥಿಂಗ್ ಬಟ್ ಎ ಸ್ಟಾಕ್. ಇನ್ವೆಂಟರಿ ಅಂತಂದ್ರೆ ಸ್ಟಾಕ್ ಅಂತ ಹೇಳಿ ಕರಿತೀವಿ. ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟರಿ ನಾವು ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೀವಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಗಿ ವ್ಯಾಲ್ಯೂಯೇಷನ್ ಮಾಡ್ತಾ ಇರ್ತೀವಿ ಇನ್ವೆಂಟರಿನ. ಸೊ ಫಾರ್ ಎಕ್ಸಾಂಪಲ್ ಸ್ಟಾಕ್ ಅನ್ನ ಕಂಪ್ನಿ ಒಳಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ? ಇಫ್ ರಾ ಮೆಟೀರಿಯಲ್ ಬರುತ್ತೆ, ಸೊ ರಾ ಮೆಟೀರಿಯಲ್ ಬಂದಾಗ ನಾವು ಯಾರಿಂದ ಪರ್ಚೇಸ್ ಮಾಡ್ತೀವಿ? ಸಪ್ಲೈಯರ್ ಇಂದ ಪರ್ಚೇಸ್ ಮಾಡಿರ್ತೀವಿ. ಸೊ ಅದು ಡೈರೆಕ್ಟ್ ಮೆಟೀರಿಯಲ್ ಆಗುತ್ತೆ ನಮಗೆ. ದೆನ್ ಅದಾದ್ಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಮೀನ್ಸ್ ಸೆಮಿ ಫಿನಿಶ್ಡ್ ಗೂಡ್ಸ್. ಗೂಡ್ಸ್ ಅರ್ಧ ಏನೋ 50% ಅಥವಾ 60%, 70% ಏನಾಗಿರುತ್ತೆ? ಫೈನಲ್ ಪ್ರಾಡಕ್ಟ್ ಕನ್ವರ್ಟ್ ಆಗಿರುತ್ತೆ. ಬಟ್ ನಾಟ್ 100%. 100% ಆಗಿ ಆ ಪ್ರಾಡಕ್ಟ್ ಫೈನಲ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿರೋದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ? ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿ ಕರಿತೀವಿ. ದೆನ್ ಅದಾದ್ಮೇಲೆ ಫಿನಿಶ್ಡ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಫಿನಿಶ್ಡ್ ಪ್ರಾಡಕ್ಟ್ ಅಂದ್ರೆ ರೆಡಿ ಟು ಸೆಲ್. ಅದಕ್ಕೆ ಪ್ರಾಡಕ್ಟ್ ಅನ್ನ ಕಸ್ಟಮರ್ಸ್ಗೆ ನಾವು ಸೆಲ್ ಮಾಡೋದಕ್ಕೆ ರೆಡಿ ಮಾಡಿರುವಂತ ಪ್ರಾಡಕ್ಟ್. ಸೊ ಅದು ಫಿಕ್ಸ್ಡ್ ಕಾಸ್ಟ್ ಆಗಿರಲಿ ಅಥವಾ ವೇರಿಯಬಲ್ ಕಾಸ್ಟ್ ಆಗಲಿ, ಎರಡನ್ನು ಆಡ್ ಮಾಡಲೇಬೇಕು. ಆ ನಂತರ ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ ಸಿಗುತ್ತೆ. ಆ ನಂತರ ಅದು ಫಿನಿಶ್ಡ್ ಪ್ರಾಡಕ್ಟ್ ಕನ್ವರ್ಟ್ ಆಗುತ್ತೆ. ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಮತ್ತೆ ಫಿನಿಶ್ಡ್ ಪ್ರಾಡಕ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಓನ್ಲಿ ಮಾರ್ಜಿನಲ್ ಕಾಸ್ಟ್ ಅನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಡಿಷನಲ್ ಕಾಸ್ಟ್ ಏನ್ ಖರ್ಚಾಗಿರುತ್ತಲ್ಲ, ಅಡಿಷನಲ್ ಕಾಸ್ಟ್ ಅನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಟೋಟಲ್ ಎಂಟೈರ್ ಕಾಸ್ಟ್ ಅನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಏನು, ಓನ್ಲಿ ಮಾರ್ಜಿನಲ್ ಕಾಸ್ಟ್. ನೆಕ್ಸ್ಟ್, ಇನ್ ಆರ್ಡರ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್, ಇಫ್ ಏನಾದ್ರೂ ನಾವು ಮಾರ್ಜಿನಲ್ ಕಾಸ್ಟಿಂಗ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ, ಸೊ ನಾವು ಇನ್ ಸೀಕ್ವೆನ್ಸ್ ಅಲ್ಲೇ ಸಾಲ್ವ್ ಮಾಡಬೇಕಾಗುತ್ತೆ. ಫಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಕಾಂಟ್ರಿಬ್ಯೂಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕಾಂಟ್ರಿಬ್ಯೂಷನ್ ಅಂದ್ರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ಕಾಂಟ್ರಿಬ್ಯೂಷನ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ಸ್ ಅಂಡ್ ವೇರಿಯಬಲ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ಸ್ ಅಂಡ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ ಮತ್ತೆ ವೇರಿಯಬಲ್ ಕಾಸ್ಟ್ ನ ಡಿಫರೆನ್ಸ್ ಅಮೌಂಟ್ ಏನ್ ಡಿಡಕ್ಟ್ ಮಾಡಿದಾಗ ಸಿಗುತ್ತಲ್ಲ ಆನ್ಸರ್ ಅಮೌಂಟ್, ಆ ಅಮೌಂಟಿಗೆ ನಾವೇನಂತ ಕರಿತೀವಿ? ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಕಾಂಟ್ರಿಬ್ಯೂಷನ್ ಮಾರ್ಜಿನ್. ಇದಕ್ಕೆ ಇನ್ನೊಂದು ಹೆಸರಲ್ಲೂ ಕೂಡ ಕರೀತಾರೆ. ಏನಂತ? ಕಾಂಟ್ರಿಬ್ಯೂಷನ್ ಮಾರ್ಜಿನ್. ಹಾಗಾದ್ರೆ ಮಾರ್ಜಿನ್ ಅನ್ನ ಅಥವಾ ಕಾಂಟ್ರಿಬ್ಯೂಷನ್ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಫಾರ್ಮುಲಾಸ್ ಇದಾವೆ ನೋಡಿ ಒಂದ್ಸಲ ಪ್ರಾಬ್ಲಮ್ಸ್ ಅಲ್ಲಿ. ಫಸ್ಟ್ ಒನ್ ಫಾರ್ಮುಲಾ, contribution equals sales minus variable cost. Contribution equals sales minus variable cost. So sales ಅಲ್ಲಿ variable cost ಅನ್ನ ಲೆಸ್ ಮಾಡಿದಾಗ ನಮಗೆ ಏನು ಸಿಗುತ್ತೆ? ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಇಫ್ ಪ್ರಾಬ್ಲಮ್ ಅಲ್ಲಿ ಏನಾದ್ರು ನಮಗೆ ವೇರಿಯಬಲ್ ಕಾಸ್ಟ್ ಅನ್ನ ಕೊಟ್ಟಿರಲಿಲ್ಲ ಅಂತಂದ್ರೆ, ಇಫ್ ಪ್ರಾಬ್ಲಮ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಅನ್ನ ಕೊಟ್ಟಿರಲಿಲ್ಲ ಅಂತಂದಾಗ, ಸೊ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಫಿಕ್ಸ್ಡ್ ಕಾಸ್ಟ್ ಗೆ ಪ್ರಾಫಿಟ್ ಅನ್ನ ಆಡ್ ಮಾಡಿದಾಗ ಕೂಡ ನಮಗೆ ಏನ್ ಸಿಗುತ್ತೆ? ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಥವಾ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಫಸ್ಟ್ ಯಾವಾಗಲೂ ಸೀಕ್ವೆನ್ಸ್ ಕಾಂಟ್ರಿಬ್ಯೂಷನ್ ಇರಬೇಕಾಗುತ್ತೆ. ದೆನ್ ಸೆಕೆಂಡ್ ಒನ್ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ, PV ರೇಷಿಯೋ ಅಂತ ಹೇಳಿ ಕರಿತೀವಿ. ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ದ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಈಸ್ ಆಲ್ಸೋ ನೋನ್ ಆಸ್ ಕಾಂಟ್ರಿಬ್ಯೂಷನ್ ರೇಷಿಯೋ. ಫುಲ್ ಸ್ಟಾಪ್. ಇಟ್ ಮೇ ಬಿ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್. ಸೊ ನಾವು ಪ್ರಾಫಿಟ್ ವಾಲ್ಯೂಮ್ ರೇಷಿಯೋನ ಕಂಡುಹಿಡಿಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ಏನು ಕ್ಯಾಲ್ಕುಲೇಟ್ ಮಾಡಿರಬೇಕು? ಕಾಂಟ್ರಿಬ್ಯೂಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರಬೇಕಾಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ನಮಗೆ ಯಾವಾಗ್ಲೂ ವ್ಯಾಲ್ಯೂಸ್ ಅಲ್ಲಿ ಸಿಗುತ್ತೆ, ಅಮೌಂಟ್ಸ್ ಅಲ್ಲಿ ಸಿಗುತ್ತೆ. ಸೊ ಅದೇ ಅಮೌಂಟ್ ಅನ್ನ ನಾವೇನಾದ್ರೂ ಪರ್ಸೆಂಟೇಜ್ ಅಲ್ಲಿ ಇಂಡಿಕೇಟ್ ಮಾಡ್ತಾ ಇದೀವಿ ಅಂದ್ರೆ, ಅದೇ ಪರ್ಸೆಂಟೇಜ್ ಅಲ್ಲಿ ನಾವೇನ್ ಮಾಡ್ತೀವಿ? ಶೋ ಮಾಡ್ತಾ ಇದೀವಿ, ತೋರಿಸ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಏನಂತ ಕರೀತಾರೆ? ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಕಂಡುಹಿಡಬೇಕು ಅಂತಂದ್ರೆ ನಾವು ಕಾಂಟ್ರಿಬ್ಯೂಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರಬೇಕಾಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ಅಲ್ಲಿ ನಮಗೆ ಏನಿರುತ್ತೆ? ವ್ಯಾಲ್ಯೂಸ್ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಅದೇ ವ್ಯಾಲ್ಯೂಸ್ ಅನ್ನ ನಾವು ಪರ್ಸೆಂಟೇಜ್ ಅಲ್ಲಿ ತೋರಿಸಿದ್ರೆ ಅದಕ್ಕೆ ನಾವೆಂತ ಕರಿತೀವಿ? ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಸೊ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಕಂಡುಹಿಡಿಯೋದಕ್ಕೆ ಅದರದ್ದೇ ಆದಂತಹ ಫಾರ್ಮುಲಾಸ್ ಇದಾವೆ, ನೋಡೋಣ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಒಂದು ಫಾರ್ಮುಲಾ, PV ರೇಷಿಯೋ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಫಸ್ಟ್ ಹೇಳಿದ್ದೀನಿ ನಾನು, PV ರೇಷಿಯೋನ ನಾವು ಯಾವ್ದ್ರಿಂದ ಇಂಡಿಕೇಟ್ ಮಾಡಬೇಕು? ಪರ್ಸೆಂಟೇಜ್ ಅಲ್ಲಿ ಇಂಡಿಕೇಟ್ ಮಾಡಬೇಕು ಅಂತ. ಸೊ ಪರ್ಸೆಂಟೇಜ್ ಅಲ್ಲಿ ಇಂಡಿಕೇಟ್ ಮಾಡೋದ್ರಿಂದ ಇಂಟು 100 ಅನ್ನ ಹಾಕಬೇಕಾಗುತ್ತೆ. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಅಂದ್ರೆ PV ರೇಷಿಯೋ ಕಂಡುಹಿಡಿಯಕ್ಕಿಂತ ಮುಂಚೆ ನಾವೇನ್ ಕ್ಯಾಲ್ಕುಲೇಟ್ ಮಾಡಿರಬೇಕು? ಕಾಂಟ್ರಿಬ್ಯೂಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರಬೇಕಾಗುತ್ತೆ. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ದೆನ್ ಇಫ್ ಈ ಫಾರ್ಮುಲಾ ಬಿಟ್ಟು ಬೇರೆ ಫಾರ್ಮುಲಾ ಯೂಸ್ ಮಾಡಬಹುದು ನಾವು. ಸೆಕೆಂಡ್ ಒನ್ ಫಾರ್ಮುಲಾ, PV ರೇಷಿಯೋ ಈಕ್ವಲ್ಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿದಾಗ ಸಿಗೋ ಆನ್ಸರ್ ಏನಾಗಿರುತ್ತೆ? ನಮಗೆ ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಈ ಫಾರ್ಮುಲಾ ನಾವು ಯೂಸ್ ಮಾಡಬಹುದು, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ದೆನ್ ಥರ್ಡ್ ಒನ್, PV ರೇಷಿಯೋ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ನಥಿಂಗ್ ಬಟ್ ಎ ಕಾಂಟ್ರಿಬ್ಯೂಷನ್. ಇಲ್ಲೂ ಕೂಡ ನಾವು ಕಾಂಟ್ರಿಬ್ಯೂಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಕೂಡ ನಾವು ಏನ್ ಮಾಡ್ತೀವಿ? PV ರೇಷಿಯೋನ ಕಂಡುಹಿಡಿತೀವಿ. ದೆನ್ ಲಾಸ್ಟ್ ಒನ್, PV ರೇಷಿಯೋ ಈಕ್ವಲ್ಸ್ ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಇಂಟು 100. ಇಫ್ ಏನಾದ್ರೂ ನಮಗೆ ಪ್ರಾಬ್ಲಮ್ಸ್ ಅಲ್ಲಿ
2 periods ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡಿದ್ರೆ, 2 ವರ್ಷದ ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡಿದ್ರು ಅಂದ್ರೆ ಆ ಸರ್ಕಮ್ಸ್ಟೆನ್ಸ್ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಯಾವುದು? ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಇಂಟು 100. ಯಾವಾಗ ಈ ಪ್ರಾಬ್ಲಮ್ ಅನ್ನು ನಮಗೆ 2 years ಇನ್ಫಾರ್ಮೇಶನ್ ಕೊಟ್ಟಿದೆ ಅಥವಾ 2 years ಡಾಟಾನ ಕೊಟ್ಟಿದ್ದಾಗ, ಸೊ ನಾವು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಅಥವಾ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಅಥವಾ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಕ್ಯಾಲ್ಕುಲೇಷನ್ ಮಾಡುವಂತ ನೆಸೆಸಿಟಿ ಇರೋದಿಲ್ಲ. ಡೈರೆಕ್ಟ್ ಆಗಿ ನಾವೇನ್ ಮಾಡ್ತೀವಿ? ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಇಂಟು 100. ಓಕೆ, ನೆಕ್ಸ್ಟ್ ಲಾಸ್ಟ್ ಒಂದು ಫಾರ್ಮುಲಾ, ಪಿ ವಿ ರೇಷಿಯೋ ಈಕ್ವಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಬ್ರೇಕ್ ಈವನ್ ಪಾಯಿಂಟ್ ಸೇಲ್ಸ್ ಅಥವಾ ಬಿಇಪಿ ಸೇಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಫಾರ್ಮುಲಾಸ್ ನಾವು ಯೂಸ್ ಮಾಡ್ಕೊಂಡು ಪ್ರಾಫಿಟ್ ವಾಲ್ಯೂಮ್ ರೇಷಿಯೋನ ಕಂಡುಹಿಡಿತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಬ್ರೇಕ್ ಈವನ್ ಪಾಯಿಂಟ್. ಬ್ರೇಕ್ ಈವನ್ ಪಾಯಿಂಟ್. ಸೊ ಬ್ರೇಕ್ ಈವನ್ ಪಾಯಿಂಟ್ ಮೀನ್ಸ್ is that volume of output at which total cost is equal to total sales. When total cost is equal to total sales, this is known as break even point. ಸೊ ನೋಡಿ, ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಯಾವಾಗ ನಮ್ಮ ಟೋಟಲ್ ಕಾಸ್ಟ್ ಟೋಟಲ್ ಸೇಲ್ಸ್ ಗೆ ಈಕ್ವಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಒಂದು ತಿಂಗಳಿಗೆ ಖರ್ಚು ಮಾಡ್ತಾ ಇದೆ ಒಂದು ವಸ್ತುನ ಪ್ರೊಡಕ್ಷನ್ ಮಾಡೋದಕ್ಕೆ 10,000 ರೂಪಾಯಿ. 10,000 ರೂಪಾಯಿ ಖರ್ಚು ಮಾಡಿ ಒಂದು ಪ್ರಾಡಕ್ಟ್ ಅನ್ನು ಪ್ರೊಡಕ್ಷನ್ ಮಾಡ್ತಾ ಇರುವಂತ ಕಂಪನಿ ಆ ಪ್ರಾಡಕ್ಟ್ ಅನ್ನ 10,000 ರೂಪಾಯಿಗೆ ಮಾರ್ತಾ ಇದೆ ಅಂದ್ರೆ ನೋಡಿ, ಎಕ್ಸಾಂಪಲ್, ಒಂದು ಕಂಪನಿ ಒಂದು ಪ್ರಾಡಕ್ಟ್ ಅನ್ನು ಎಷ್ಟು ದುಡ್ಡು ಪ್ರೊಡಕ್ಷನ್ ಮಾಡ್ತಾ ಇದೆ? 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಪ್ರಾಡಕ್ಟ್ ಅನ್ನು ಪ್ರೊಡಕ್ಷನ್ ಮಾಡ್ತಾ ಇದೆ. ಅದೇ ಪ್ರಾಡಕ್ಟ್ ಅನ್ನು 10,000 ರೂಪಾಯಿ ಮಾರಾಟ ಮಾಡಿದ್ರೆ ಕಂಪನಿಗೆ ಪ್ರಾಫಿಟ್ ಎಷ್ಟು? ಕಂಪನಿಗೆ ಪ್ರಾಫಿಟ್ ಎಷ್ಟು? 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 10,000 ರೂಪಾಯಿ ಸೇಲ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್. ಇಫ್ ಏನಾದ್ರು ಕಂಪನಿ 10,001 ರೂಪಾಯಿಗೆ ಮಾರಾಟ ಮಾಡಿದ್ರೆ 1 ರೂಪಾಯಿ ಪ್ರಾಫಿಟ್ ಅಲ್ಲಿ ಇರ್ತಾರೆ ಅಂತ ಹೇಳ್ತೀವಿ ನಾವು. ಅದೇ 9,999 ರೂಪಾಯಿ ಮಾರಾಟ ಮಾಡ್ತಾ ಇದ್ರೆ 1 ರೂಪಾಯಿ ಲಾಸ್ ಅಲ್ಲಿ ಇದ್ದಾರೆ ಅಂತ ಕರಿತೀವಿ. ಬಟ್ ಅವ್ರು 1 ರೂಪಾಯಿ ಲಾಭದಲ್ಲೂ ಇಲ್ಲ, 1 ರೂಪಾಯಿ ಲಾಸ್ ಅಲ್ಲೂ ಇಲ್ಲ. ಎಷ್ಟು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಡಕ್ಟ್ ಅನ್ನ ಪ್ರೊಡಕ್ಷನ್ ಮಾಡಿರ್ತಾರೆ, ಅದೇ ರೇಟಿಗೆ ಏನ್ ಮಾಡ್ತಾರೆ? ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ, ಏರಿಯಾಗೆ ನಾವೇನಂತ ಕರಿತೀವಿ? ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಬ್ರೇಕ್ ಇವನ್ ಪಾಯಿಂಟ್ ಇನ್ನೊಂದು ಹೆಸರು, ಇಟ್ ಈಸ್ ಎ ಪಾಯಿಂಟ್ ಆಫ್ ನೋ ಪ್ರಾಫಿಟ್ ಅಂಡ್ ನೋ ಲಾಸ್ ಏರಿಯಾ. ಸೊ ನಾವು ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಂದ್ರೆ ಆ ಕಂಪನಿ 1 ರೂಪಾಯಿ ಲಾಭದಲ್ಲೂ ಇಲ್ಲ, ಅದೇ ರೀತಿಯಾಗಿ 1 ರೂಪಾಯಿ ಲಾಸ್ ಅಲ್ಲೂ ಇಲ್ಲ ಅಂತ. ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ ಅಷ್ಟೇ ರೇಟಿಗೆ ಏನ್ ಮಾಡ್ತಾರೆ? ಪ್ರಾಡಕ್ಟ್ ಅನ್ನ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ? ಬ್ರೇಕ್ ಈವನ್ ಪಾಯಿಂಟ್. ಬ್ರೇಕ್ ಇವನ್ ಪಾಯಿಂಟ್ ಮೀನ್ಸ್ ವೆನ್ ಟೋಟಲ್ ಸೇಲ್ಸ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಮತ್ತೆ ಟೋಟಲ್ ರೆವೆನ್ಯೂ ಈಕ್ವಲ್ ಆದ್ರೆ ಆ ಪಾಯಿಂಟಿಗೆ ನಾವೇನಂತ ಕರಿತೀವಿ? ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಸೊ ಬ್ರೇಕ್ ಇವನ್ ಪಾಯಿಂಟ್ ಅನ್ನು ನಾವು ಫಾರ್ಮುಲಾ ಮೂಲಕ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಫಾರ್ಮುಲಾಸ್, ಫಸ್ಟ್ ಒಂದು ಫಾರ್ಮುಲಾ ಇನ್ ಯೂನಿಟ್ಸ್. ಇಫ್ ಏನಾದ್ರು ಯೂನಿಟ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್. ನೋಡಿ, ಇವರು ಅಮೌಂಟ್ ಕೇಳ್ತಲ್ಲ, ಎಷ್ಟು ಅಮೌಂಟ್ ಅಂತ ಹೇಳ್ತಾ ಇಲ್ಲ, ಎಷ್ಟು ಯೂನಿಟ್ಸ್ ಅಂತ ಕೇಳ್ತಾ ಇದಾರೆ. ಇಫ್ ಏನಾದ್ರು ಬಿಇಪಿ ಇನ್ ಯೂನಿಟ್ಸ್ ಅಂತ ಹೇಳಿದ್ರು ಅಂತಂದ್ರೆ ಆ ಸರ್ಕಮ್ಸ್ಟೆನ್ಸ್ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಬಿಇಪಿ ಇನ್ ಯೂನಿಟ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ದೆನ್ ಸೆಕೆಂಡ್ ಒನ್, ಇಫ್ ಪ್ರಾಬ್ಲಮ್ ಅಲ್ಲಿ ನಮಗೆ ಇನ್ ವ್ಯಾಲ್ಯೂಸ್ ಅಥವಾ ಅಮೌಂಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಕ್ ಹೇಳಿದ್ರೆ, ಬಿಇಪಿ ಇನ್ ವ್ಯಾಲ್ಯೂಸ್ ಅಂತ ಹೇಳಿದ್ರು ಅಂದ್ರೆ ಆ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಪಿ ವಿ ರೇಷಿಯೋ ನಾವು ಸೆಕೆಂಡ್ ಒಂದು ಸ್ಟೇಜ್ ಅಲ್ಲಿ ಕಂಡು ಹಿಡಿದಿರ್ತೀವಿ. ಪಿ ವಿ ರೇಷಿಯೋ ಕಂಡು ಹಿಡಿದ್ಮೇಲೆ ನಾವು ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಥರ್ಡ್ ಒನ್, ಬಿಇಪಿ ಇನ್ ವ್ಯಾಲ್ಯೂಸ್ ಅಲ್ಲೇ. ಸೊ ಆಕ್ಚುಯಲ್ ಸೇಲ್ಸ್ ಮೈನಸ್ ಮಾರ್ಜಿನ್ ಆಫ್ ಸೇಫ್ಟಿ. ಆಕ್ಚುಯಲ್ ಸೇಲ್ಸ್ ಅಲ್ಲಿ ನಾವು ಮಾರ್ಜಿನ್ ಆಫ್ ಸೇಫ್ಟಿನ ಲೆಸ್ ಮಾಡಿದಾಗ ಉಳಿಯುವಂತ ಆನ್ಸರ್ ನಮಗೆ ಏನಾಗಿರುತ್ತೆ? ಬ್ರೇಕ್ ಇವನ್ ಪಾಯಿಂಟ್ ಆಗಿರುತ್ತೆ. ಥರ್ಡ್ ಒನ್ ಫಾರ್ಮುಲಾ. ದೆನ್ ಫೋರ್ತ್ ಒನ್, ಓಕೆ, ನೆಕ್ಸ್ಟ್ ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿ, when the actual sales exceeds the break even sales, it is known as margin of safety. ಯಾವಾಗ ಒಂದು ಕಂಪನಿ ಬ್ರೇಕ್ ಇವನ್ ಪಾಯಿಂಟ್ ಗಿಂತನೂ ಜಾಸ್ತಿ ಸೇಲ್ಸ್ ಅನ್ನ ಮಾಡ್ತಾ ಇದೆ ಅಂತಂದ್ರೆ ಆ ಜಾಸ್ತಿ ಎಕ್ಸಿಡ್ಸ್ ಏರಿಯಾ ಏನಿದೆ ಆ ಎಕ್ಸಿಡ್ ಏರಿಯಾಗೆ ನಾವೇನಂತ ಕರಿತೀವಿ? ಮಾರ್ಜಿನ್ ಆಫ್ ಸೇಫ್ಟಿ ಅಂತ. ಎಕ್ಸಾಂಪಲ್, ಇಫ್ ಒಂದು ಕಂಪನಿ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಪ್ರಾಡಕ್ಟ್ ಅನ್ನ ಪ್ರೊಡಕ್ಷನ್ ಮಾಡ್ತಾ ಇದೆ. ಸೊ 10,000 ರೂಪಾಯಿಗೆ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಏರಿಯಾ ಅಂತ ಕರೆದ್ವಿ. ಹಾಗಾದ್ರೆ ನೋ ಪ್ರಾಫಿಟ್ ನೋ ಲಾಸ್ ಏರಿಯಾ ಅಂತಂದ್ರೆ ಯಾವುದು? ಬ್ರೇಕ್ ಇವನ್ ಪಾಯಿಂಟ್. ಇಫ್ ಅದೇ ಕಂಪನಿ 10,100 ರೂಪಾಯಿಗೆ ಮಾರಾಟ ಮಾಡ್ತು ಅಂದ್ರೆ 10,100 ರೂಪಾಯಿಗೆ ಮಾರಾಟ ಮಾಡ್ತು ಅಂತಂದ್ರೆ ಬ್ರೇಕ್ ಇವನ್ ಪಾಯಿಂಟ್ ಗಿಂತ ಎಷ್ಟು ಜಾಸ್ತಿ ಸೇಲಿಂಗ್ ಮಾಡ್ದಂಗಾಯ್ತು? 100 ರೂಪೀಸ್ ಜಾಸ್ತಿ ರೇಟಿಗೆ ಸೇಲ್ ಮಾಡ್ದಂಗಾಯ್ತು. ಸೊ ಆ 100 ರೂಪೀಸ್ ನಾವೇನಂತ ಕರಿತೀವಿ? ಮಾರ್ಜಿನ್ ಆಫ್ ಸೇಫ್ಟಿ. ವೆನ್ ದ ಆಕ್ಚುಯಲ್ ಸೇಲ್ಸ್ ಎಕ್ಸೀಡ್ಸ್ ದ ಬ್ರೇಕ್ ಇವನ್ ಸೇಲ್ಸ್. ಯಾವಾಗ ನಮ್ಮ ಸೇಲ್ಸ್ ಬ್ರೇಕ್ ಇವನ್ ಸೇಲ್ಸ್ ಗಿಂತನೂ ಜಾಸ್ತಿ ಇರುತ್ತೆ ಆ ಒಂದು ಪಾಯಿಂಟಿಗೆ ನಾವೇನಂತ ಕರಿತೀವಿ? ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳಿ ಕರಿತೀವಿ. ಫಾರ್ಮುಲಾ,
ಮಾರ್ಜಿನ್ ಆಫ್ ಸೇಫ್ಟಿ ಈಕ್ವಲ್ಸ್ ಆಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ಯಾವ ರೀತಿ ಕಂಡಿಡ್ತೀವಿ? ಆಕ್ಚುಯಲ್ ಸೇಲ್ಸ್ ಅಲ್ಲಿ ಬ್ರೇಕ್ ಇವನ್ ಸೇಲ್ಸ್ ಅನ್ನ ಡಿಡಕ್ಟ್ ಮಾಡಿದ್ರೆ ಉಳಿಯುವಂತ ಆನ್ಸರ್ ನಮಗೆ ಏನಾಗಿರುತ್ತೆ? ಮಾರ್ಜಿನ್ ಆಫ್ ಸೇಫ್ಟಿ ಆಗಿರುತ್ತೆ. ದೆನ್ ಸೆಕೆಂಡ್ ಒನ್, ಮಾರ್ಜಿನ್ ಆಫ್ ಸೇಫ್ಟಿ ಈಕ್ವಲ್ಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಪ್ರಾಬ್ಲಮ್ ಅಲ್ಲಿ ಇಷ್ಟು ಪ್ರಾಫಿಟ್ ಕೊಟ್ಟಿರ್ತಾರೆ. ಸೊ ಇಷ್ಟು ಪ್ರಾಫಿಟ್ ಕೊಟ್ಟು ನಮಗೆ ಮಾರ್ಜಿನ್ ಆಫ್ ಸೇಫ್ಟಿ ಕಂಡಿಡಿರಿ ಅಂತ ಹೇಳಿದಾಗ ನಾವು ಕೆಳಗಿನ ಫಾರ್ಮುಲಾನ ಯೂಸ್ ಮಾಡ್ತೀವಿ, ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಎರಡು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತಿರ್ತೀವಿ? ಮಾರ್ಜಿನ್ ಆಫ್ ಸೇಫ್ಟಿನ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಒಂದು ಎಕ್ಸಾಂಪಲ್ ಮೂಲಕ ಪ್ರಾಬ್ಲಮ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಗೆ ಹೇಳಿದೀವಿ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡಬೇಕು ಅಂದ್ರೆ ಸೀಕ್ವೆನ್ಸ್ ಅಲ್ಲಿ ಸಾಲ್ವ್ ಮಾಡಬೇಕು. ಆ ಸೀಕ್ವೆನ್ಸ್ ಅಲ್ಲಿ ಫಸ್ಟ್ ಏನ್ ಬರುತ್ತೆ? ಕಾಂಟ್ರಿಬ್ಯೂಷನ್ ಅನ್ನ ಕಂಡುಹಿಡಬೇಕು. ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಪಿ ವಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಪಿ ವಿ ರೇಷಿಯೋ ಆದ್ಮೇಲೆ ಬ್ರೇಕ್ ಇವನ್ ಪಾಯಿಂಟ್. ಬ್ರೇಕ್ ಇವನ್ ಪಾಯಿಂಟ್ ಆದ ನಂತರ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಮಾರ್ಜಿನ್ ಆಫ್ ಸೇಫ್ಟಿನ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಸೊ ಪ್ರಾಬ್ಲಮ್ ನೋಡಿ, ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ಫಸ್ಟ್ ಒನ್ ಕಾಂಟ್ರಿಬ್ಯೂಷನ್, ಸೆಕೆಂಡ್ ಒನ್ ಪಿ ವಿ ರೇಷಿಯೋ, ಥರ್ಡ್ ಒನ್ ಬ್ರೇಕ್ ಇವನ್ ಪಾಯಿಂಟ್. Then fourth one, sales required to earn a profit of rupees 1,50,000. Profit when sales are rupees 10 lakh. Then last one, margin of safety available to it if the company is earning a profit of rupees 2 lakh. ಸೊ ನಮಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿರುವಂತ ಇನ್ಫಾರ್ಮೇಶನ್ ನೋಡಿ, ಏನು ಕಾಂಟ್ರಿಬ್ಯೂಷನ್ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ, ಪಿ ವಿ ರೇಷಿಯೋ ಹೇಳಿದ್ದಾರೆ, ಬ್ರೇಕ್ ಇವನ್ ಪಾಯಿಂಟ್ ಹೇಳಿದ್ದಾರೆ, ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ rupees 1,50,000. then profit when sales are rupees 10 lakh, margin of safety available to it if the company is earning a profit of rupees 2 lakh. ಬಟ್ ನಮಗೆ ಕೊಟ್ಟಿರುವಂತ ಇನ್ಫಾರ್ಮೇಶನ್ ನೋಡಿ ಯಾವ್ಯಾವ್ದು ಕೊಟ್ಟಿದ್ದಾರೆ? ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ, ದೆನ್ ಪ್ರಾಫಿಟ್ ಕೊಟ್ಟಿದ್ದಾರೆ, ದೆನ್ ಸೇಲ್ಸ್ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್, ಪ್ರಾಫಿಟ್, ದೆನ್ ಸೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಕಾಂಟ್ರಿಬ್ಯೂಷನ್ ಅನ್ನ. ಫಸ್ಟ್ ಒನ್ ಕಾಂಟ್ರಿಬ್ಯೂಷನ್. ರಬ್ ಮಾಡಕ್ ಬೋರ್ಡ್ ರಬ್ ಮಾಡಕ್ ಸಣ್ಣ ಸಣ್ಣ ಬೋರ್ಡ್ ರಬ್ ಮಾಡಕ್ಕೆ ನಿಲ್ಲಿಸ್ತಾರ ನೋಡಿ. ನಮಗೆ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿರೋದು ಕಾಂಟ್ರಿಬ್ಯೂಷನ್. ಫಸ್ಟ್ ಒನ್ ಕಾಂಟ್ರಿಬ್ಯೂಷನ್ ಈಕ್ವಲ್ಸ್, ಫಾರ್ಮುಲಾ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಕಾಂಟ್ರಿಬ್ಯೂಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಒಂದು ಫಾರ್ಮುಲಾ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಆರ್ ಸೆಕೆಂಡ್ ಒನ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಈಗ ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರುವಂತಹ ಡಾಟಾ ಮೇಲೆ ನಾವು ಒಂದು ಫಾರ್ಮುಲಾನ ಸೆಲೆಕ್ಟ್ ಮಾಡ್ಕೊಂತೀವಿ. ನೋಡಿ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಕ್ಕೆ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ ನಮಗೆ ಇಲ್ಲಿ. ಸೊ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ, ದೆನ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೆಕೆಂಡ್ ಒನ್ ಫಾರ್ಮುಲಾ ಇತ್ತಲ್ಲ, ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಈ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಹಾಗಾದ್ರೆ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ ನಮಗೆ ಪ್ರಾಬ್ಲಮ್ ಅಲ್ಲಿ? 1,50,000 ಇದೆ. 1,50,000 ಪ್ಲಸ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ನೋಡಿ? 1 lakh rupees ಕೊಟ್ಟಿದ್ದಾರೆ. ಸೊ ಫಿಕ್ಸ್ಡ್ ಕಾಸ್ಟ್ 1,50,000, ದೆನ್ ಪ್ರಾಫಿಟ್ 1 lakh. ಅವೆರಡು ಟೋಟಲ್ ಮಾಡಿದಾಗ ಎಷ್ಟು ಆನ್ಸರ್ ಸಿಗುತ್ತೆ ನಮಗೆ? 2,50,000. 2,50,000. ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ 2,50,000. ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ 2,50,000. ಸೊ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಯಾವುದು? ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಫಿಕ್ಸ್ಡ್ ಕಾಸ್ಟ್ 1,50,000 ಇದೆ, ಅದಕ್ಕೆ ಪ್ರಾಫಿಟ್ 1 lakh rupees ನ ಆಡ್ ಮಾಡ್ತೀನಿ. ಸೊ ಬರುವಂತ ಆನ್ಸರ್ ಗೆ ನಾವು 2,50,000 is a contribution. Then second one, PV ratio. Second one, PV ರೇಷಿಯೋ. ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಕ್ 4-5 ಫಾರ್ಮುಲಾಸ್ ನ ತೋರಿಸಿದ್ದೀನಿ. ಆ ಫಾರ್ಮುಲಾ ಒಳಗೆ ನಮಗೆ ಯಾವ್ದು ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂತಂದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಎಷ್ಟು ಬಂದಿತ್ತು? ಕಾಂಟ್ರಿಬ್ಯೂಷನ್ ಎಷ್ಟು ಬಂದಿತ್ತು ನಮಗೆ? 2,50,000 ಬಂದಿತ್ತು. ಕಾಂಟ್ರಿಬ್ಯೂಷನ್ 2,50,000 ಬಂದಿತ್ತು. ಸೇಲ್ಸ್ ಎಷ್ಟಿದೆ? 5 lakh rupees ಇದೆ. 5 lakh rupees ಇದೆ. ಸೊ ಕಾಂಟ್ರಿಬ್ಯೂಷನ್ 2,50,000, ದೆನ್ ಸೇಲ್ಸ್ 5 lakh ಇಂಟು 100. ಸೊ ಇಂಟು 100, 2,50,000 ಡಿವೈಡೆಡ್ ಬೈ 5 lakh ಇಂಟು 100 ಅಪ್ಲಿಕೇಬಲ್ ಮಾಡಿ 50% ಬರುತ್ತೆ ನಿಮಗೆ. ಸೊ 50%. ಪಿ ವಿ ರೇಷಿಯೋ ಈಸ್ 50%. ಸೆಕೆಂಡ್ ಒನ್, ಪಿ ವಿ ರೇಷಿಯೋ ಈಸ್ 50%. ದೆನ್ ಥರ್ಡ್ ಒನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ ನಮಗೆ ಬ್ರೇಕ್ ಈವನ್ ಪಾಯಿಂಟ್. ಥರ್ಡ್ ಒನ್
break even point. So break even point formula, fixed cost divided by PV ratio. Fixed cost divided by PV ratio. So fixed cost ಎಷ್ಟು ಕೊಟ್ಟಿದ್ದಾರೆ ನಮಗೆ ಪ್ರಾಬ್ಲಮ್ ಅಲ್ಲಿ 1,50,000 ಕೊಟ್ಟಿದ್ದಾರೆ. 1,50,000 ಕೊಟ್ಟಿದ್ದಾರೆ. Then into 100 divided by PV ratio ಕ್ಯಾಲ್ಕುಲೇಟ್ ಮಾಡಿದ್ವಿ. PV ratio ನಮಗೆ ಎಷ್ಟು ಬಂದಿತ್ತು? 50% ಬಂದಿತ್ತು. ಸೊ ಕ್ಯಾಲ್ಕುಲೇಟ್ ಮಾಡಿ 1,50,000 into 100 divided by 50. 1,50,000 into 100 divided by 50. So 3 lakh. Break even point 3 lakh. 3 lakh rupees break even point ಬರುತ್ತೆ. ಮೀನ್ಸ್ ಇಫ್ ಏನಾದ್ರೂ ಕಂಪನಿ 3 ಲಕ್ಷಕ್ಕೆ ಸೇಲ್ಸ್ ಅನ್ನ ಮಾಡ್ತಾ ಇದೆ ಅಂತಂದ್ರೆ ಆ ಕಂಪನಿ ನೋ ಪ್ರಾಫಿಟ್ ಅಂಡ್ ನೋ ಲಾಸ್ ಏರಿಯಾದಲ್ಲಿ ಇದೆ ಅಂತ. ಸೊ ಯಾವುದೇ ರೀತಿಯಾದಂತ ಪ್ರಾಫಿಟ್ ಬರ್ತಾ ಇಲ್ಲ ಆ ಕಂಪನಿಗೆ, ಯಾವುದೇ ರೀತಿಯಾದಂತ ಲಾಸ್ ಅಲ್ಲೂ ಇಲ್ಲ ಅಂತ. ಇಫ್ 3 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ಗೆ ಆ ಪ್ರಾಡಕ್ಟ್ ಅನ್ನ ಏನಾದ್ರು ಸೇಲ್ ಮಾಡಿದ್ದೆ ಆದ್ರೆ ಕಂಪನಿ ಪ್ರಾಫಿಟ್ ಝೋನ್ ಅಲ್ಲಿ ಇದೆ ಅಂತ ಅರ್ಥ. 3 ಲಕ್ಷಕ್ಕಿಂತ ಕಡಿಮೆ ಪ್ರಾಡಕ್ಟ್ ರೇಟಿಗೆ ಸೇಲ್ ಮಾಡಿದ್ದೆ ಆದ್ರೆ ಕಂಪನಿ ಲಾಸ್ ಅಲ್ಲಿ ಇದೆ ಅಂತ ಅರ್ಥ. ಸೊ ಥರ್ಡ್ ಒನ್ ಬ್ರೇಕ್ ಇವನ್ ಪಾಯಿಂಟ್. Then fourth one, sales required to earn a profit of rupees 1,50,000. ನೋಡಿ fourth one, sales required to earn a profit of rupees 1,50,000. 1,50,000 ರೂಪಾಯಿ ನನಗೆ ಪ್ರಾಫಿಟ್ ಬರಬೇಕು ಅಂತಂದ್ರೆ ಎಷ್ಟು ಸೇಲ್ಸ್ ಅನ್ನ ಮಾಡಬೇಕು ಅಂತ ಹೇಳಿ ಕ್ವಶನ್. 1,50,000 ರೂಪಾಯಿ ಪ್ರಾಫಿಟ್ ಬರಬೇಕು ಅಂತಂದ್ರೆ ಎಷ್ಟು ರೂಪಾಯಿ ನಾನು ಸೇಲ್ಸ್ ಅನ್ನ ಮಾಡಬೇಕು ಅಂತ. ಇಫ್ ಪ್ರಾಬ್ಲಮ್ ಅಲ್ಲಿ ಅವರೇ ಪ್ರಾಫಿಟ್ ಅನ್ನ ಮೆನ್ಷನ್ ಮಾಡಿದ್ರು ಅಂತಂದ್ರೆ ಅದಕ್ಕೆ ನಾವು ಡಿಸೈರ್ಡ್ ಪ್ರಾಫಿಟ್ ಅಂತ ಕರಿತೀವಿ, DP ಅಂತ ಕರಿತೀವಿ. ಪ್ರಾಬ್ಲಮ್ ಅಲ್ಲಿ ಅವರೇ ಪ್ರಾಫಿಟ್ ಕೊಟ್ಟು ನಮಗೆ ಸೇಲ್ಸ್ ಅನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ರೆ ಸೊ ಅದಕ್ಕೆ ನಾವೇನಂತ ಕರಿತೀವಿ? ಡಿಸೈರ್ಡ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಸೊ ಫಾರ್ಮುಲಾ ಸೇಲ್ಸ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್. ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ. ಡಿವೈಡೆಡ್ ಬೈ PV ರೇಷಿಯೋ. ಸೊ ನೋಡಿ ಪ್ರಾಬ್ಲಮ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ ಅವರೇ. ಎಷ್ಟಿದೆ ಫಿಕ್ಸ್ಡ್ ಕಾಸ್ಟ್? 1,50,000 ಇದೆ. ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ನಮಗೆ ಕೊಟ್ಟಿರುವಂತ ರಿಕ್ವೈರ್ಮೆಂಟ್ ನೋಡಿ 1,50,000 ಇದೆ. ಇಂಟು 100, ಯಾಕಂದ್ರೆ PV ರೇಷಿಯೋ ಯಾವಾಗ ಪರ್ಸೆಂಟೇಜ್ ಅಲ್ಲಿ ಇಂಡಿಕೇಟ್ ಮಾಡಬೇಕು. ಇಂಟು 100 ಡಿವೈಡೆಡ್ ಬೈ PV ಪರ್ಸೆಂಟೇಜ್ ಎಷ್ಟು ಬಂದಿರೋದು? 50% ಇದೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ 1,50,000 ಪ್ಲಸ್ 1,50,000 3 lakh ಇಂಟು 100 ಡಿವೈಡೆಡ್ ಬೈ 50 ಮೀನ್ಸ್ 6 lakh rupees. ಇಫ್ ಏನಾದ್ರೂ ಕಂಪನಿ 6 ಲಕ್ಷ ರೂಪಾಯಿ ಸೇಲ್ಸ್ ಅನ್ನ ಮಾಡಿದಾಗ, ಇಫ್ ಕಂಪನಿ ಏನಾದ್ರೂ 6 ಲಕ್ಷ ರೂಪಾಯಿ ಸೇಲ್ಸ್ ಅನ್ನು ಮಾಡಿದಾಗ ಆ ಕಂಪನಿ ಪ್ರಾಫಿಟ್ ಎಷ್ಟು ಬರುತ್ತೆ? 1,50,000 ರೂಪಾಯಿ ಬರುತ್ತೆ. ನೋಡಿ 3 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದಾಗ ಪ್ರಾಫಿಟ್ ಇಲ್ಲ, ಲಾಸು ಇಲ್ಲ ಕಂಪನಿಗೆ. ಬಟ್ ಅದೇ ಏನಾದ್ರೂ 6 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದ್ದೆ ಆದ್ರೆ ಕಂಪನಿ ಪ್ರಾಫಿಟ್ ಎಷ್ಟನ್ನು ಅರ್ನ್ ಮಾಡುತ್ತೆ? 1,50,000 rupees ಪ್ರಾಫಿಟ್ ಅನ್ನ ಆ ಕಂಪನಿ ಅರ್ನ್ ಮಾಡುತ್ತೆ. 1,50,000 ರೂಪಾಯಿ ಪ್ರಾಫಿಟ್ ಬರಬೇಕು ಅಂದ್ರೆ ಕಂಪನಿ ಎಷ್ಟು ಸೇಲ್ಸ್ ಮಾಡಬೇಕಾಗುತ್ತೆ? 6 ಲಕ್ಷ ರೂಪಾಯಿ ಸೇಲ್ಸ್ ಅನ್ನ ಮಾಡಬೇಕು. ಓಕೆ, ದೆನ್ ಫಿಫ್ತ್ ಒನ್, ಪ್ರಾಫಿಟ್ ವೆನ್ ಸೇಲ್ಸ್ ಆರ್ rupees 10 lakh. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನೋಡಿ ಅವರೇ ಸೇಲ್ಸ್ ಅನ್ನ ಕೊಟ್ಟಿದ್ದಾರೆ ನಿಮಗೆ, ಬಟ್ ಪ್ರಾಫಿಟ್ ಅನ್ನ ಕಂಡುಹಿಡಿಯಲು ಕೇಳಿದ್ದಾರೆ. 10 ಲಕ್ಷ ರೂಪಾಯಿ ಸೇಲ್ಸ್ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಪ್ರಾಫಿಟ್ ಬರುತ್ತೆ? 10 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ. ಸೊ ಸೇಲ್ಸ್ ಅವರೇ ಕೊಟ್ಟು ನಮಗೆ ಪ್ರಾಫಿಟ್ ಅನ್ನ ಕಂಡುಹಿಡಿಯಲು ಕೇಳಿದಾಗ ಮತ್ತೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಸೊ ಪ್ರಾಫಿಟ್ ಈಕ್ವಲ್ಸ್ ಸೇಲ್ಸ್ into PV ratio minus fixed cost. ಸೇಲ್ಸ್ ಇಂಟು PV ರೇಷಿಯೋ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಸೇಲ್ಸ್ ಅವರೇ ಕೊಟ್ಟಿದ್ದಾರೆ, ಎಷ್ಟು ಹೇಳ್ತಾ ಇದ್ದಾರೆ ನಮಗೆ? 10 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದಾಗ ಅಂತ ಹೇಳ್ತಾರೆ. ಅದರಿಂದ ಸೇಲ್ಸ್ ಅನ್ನ 10 lakh rupees ಹಾಕ್ತೀವಿ. ಇಂಟು PV ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟು ಬಂದಿತ್ತು PV ರೇಷಿಯೋ? 50% ಬಂದಿತ್ತು. ಮೈನಸ್ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ? 1,50,000 ಇದೆ. 1,50,000 ಇದೆ. ಇವಾಗ ಕ್ಯಾಲ್ಕುಲೇಟ್ ಮಾಡಿ. 10 lakhಗೆ 50% ಅಂದ್ರೆ 5 lakh ಬರುತ್ತೆ. ಮೈನಸ್ 1,50,000 minus 1,50,000. So 10 lakh into 50%.
minus 1,50,000. So 3,50,000. 3,50,000. ಸೊ ಇಫ್ ಏನಾದ್ರೂ ಕಂಪನಿ 10 lakh rupees ಸೇಲ್ಸ್ ಅನ್ನ ಮಾಡ್ತಾ ಇದೆ ಅಂತಂದ್ರೆ, ಕಂಪನಿ 10 lakh rupees ಸೇಲ್ಸ್ ಅನ್ನ ಮಾಡ್ತಾ ಇದೆ ಅಂದ್ರೆ ಆ ಕಂಪನಿಗೆ ಎಷ್ಟು ಪ್ರಾಫಿಟ್ ಬರುತ್ತೆ? 3,50,000 rupees ಪ್ರಾಫಿಟ್ ಬರುತ್ತೆ. ಸೊ ಇಫ್ ಕಂಪನಿಗೆ 3,50,000 ಪ್ರಾಫಿಟ್ ಬರಬೇಕು ಅಂದ್ರೆ ಕಂಪನಿ ಎಷ್ಟು ಸೇಲ್ಸ್ ಮಾಡಬೇಕು? 10 lakh rupees. 10 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದಾಗ ಕಂಪನಿಗೆ ಪ್ರಾಫಿಟ್ 3,50,000 ಬರುತ್ತೆ. ಓಕೆ, ದೆನ್ ಲಾಸ್ಟ್ ಒನ್, ಮಾರ್ಜಿನ್ ಆಫ್ ಸೇಫ್ಟಿ ಅವೈಲಬಲ್ ಟು ಇಟ್ ದ ಕಂಪನಿ ಈಸ್ ಅರ್ನಿಂಗ್ ಎ ಪ್ರಾಫಿಟ್ ಆಫ್ rupees 2 lakh. 2 ಲಕ್ಷ ರೂಪಾಯಿ ಪ್ರಾಫಿಟ್ ಅನ್ನು ಅರ್ನ್ ಮಾಡ್ತಿದೆ ಅಂತಂದ್ರೆ ಅವಾಗ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಅಂತೇಳಿ, ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಅಂತೇಳಿ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಈಕ್ವಲ್ಸ್, ಫಾರ್ಮುಲಾ ಇದೆ, ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ನೋಡಿ, ಪ್ರಾಫಿಟ್ ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, 2 lakh rupees into 100 divided by 50. So 2 lakh profit into 100 divided by 50 means 4 lakh rupees. 4 lakh rupees. 4 lakhs. Margin of safety ಎಷ್ಟು? 4 lakh rupees. 2 ಲಕ್ಷ ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ ಅಂತಂದ್ರೆ ಆ ಕಂಪನಿಗೆ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟಿರುತ್ತೆ? 4 ಲಕ್ಷ ಆಗಿರುತ್ತೆ ಅಂತೆ. ಸೊ ನೋಡಿ, ಫಸ್ಟ್ ಒನ್ ಕಾಂಟ್ರಿಬ್ಯೂಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಸರ್. ನಮಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ? 1,50,000 ರೂಪಾಯಿ ಇದೆ. ದೆನ್ ಪ್ರಾಫಿಟ್ ಎಷ್ಟಿತ್ತು? 1 ಲಕ್ಷ ರೂಪಾಯಿ ಇತ್ತು. ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ 1,50,000 ಪ್ಲಸ್ 1 lakh, ಟೋಟಲ್ ಎಷ್ಟು ಸಿಕ್ತು ನಿಮಗೆ? 2 lakh rupees. ಸಾಲ್ವ್ ಮಾಡಿ ತೋರಿಸಿದ್ದೀನಿ ನಾನು ಬೋರ್ಡ್ ಮೇಲೆ. ದೆನ್ ಸೆಕೆಂಡ್ ಒನ್ ನೋಡಿ, ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಏನು? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಕಾಂಟ್ರಿಬ್ಯೂಷನ್ ಆಲ್ರೆಡಿ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನಾನು. ಸೊ ಕಾಂಟ್ರಿಬ್ಯೂಷನ್ ಎಷ್ಟು ಬಂದಿತ್ತು? 2,50,000 ಬಂದಿತ್ತು. 2,50,000 ಡಿವೈಡೆಡ್ ಬೈ ಸೇಲ್ಸ್, ಪ್ರಾಬ್ಲಮ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ ಸೇಲ್ಸ್ ನಮಗೆ 5 lakh ಇಂಟು 100. ಯಾಕಂದ್ರೆ ಪಿ ವಿ ರೇಷಿಯೋ ನಾವು ಯಾವಾಗಲೂ ಪರ್ಸೆಂಟೇಜ್ ಅಲ್ಲಿ ತೋರಿಸಿರೋದ್ರಿಂದ ಇಂಟು 100 50% ಆಗುತ್ತೆ. ದೆನ್ ಥರ್ಡ್ ಒನ್, ಬ್ರೇಕ್ ಇವನ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಬ್ರೇಕ್ ಇವನ್ ಪಾಯಿಂಟ್ ಫಾರ್ಮುಲಾ ಏನಾಯ್ತು? ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಅನ್ನ ಪ್ರಾಬ್ಲಮ್ ಅಲ್ಲಿ ಅವ್ರು ಕೊಟ್ಟಿದ್ರು ನಮಗೆ 1,50,000 ಇಂಟು 100 ಡಿವೈಡೆಡ್ ಬೈ 50. ಯಾಕಂದ್ರೆ ಪಿ ವಿ ಪರ್ಸೆಂಟೇಜ್ ಎಷ್ಟು? 50% ಇದೆ. ಅಲ್ಲಿಗೆ ಬ್ರೇಕ್ ಇವನ್ ಪಾಯಿಂಟ್ 3 lakh rupees ಬರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಸೇಲ್ಸ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಪ್ರಾಬ್ಲಮ್ ಅಲ್ಲಿ ಅವರೇ ಪ್ರಾಫಿಟ್ ಕೊಟ್ಟು ನಮಗೆ ಸೇಲ್ಸ್ ಅನ್ನು ಕಂಡುಹಿಡಿಯಲಿಕ್ಕೆ ಹೇಳಿದಾಗ ಅದಕ್ಕೆ ನಾವೇನಂತ ಕರಿತೀವಿ? ಡಿಸೈರ್ಡ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಸೊ ಫಿಕ್ಸ್ಡ್ ಕಾಸ್ಟ್ 1,50,000 ರೂಪಾಯಿ ಪ್ಲಸ್ ಪ್ರಾಫಿಟ್ 1,50,000 ರೂಪಾಯಿ ಇಂಟು 50% ಕ್ಯಾಲ್ಕುಲೇಷನ್ ಮಾಡಿದಾಗ 6 ಲಕ್ಷ ರೂಪಾಯಿ. ಇಫ್ ಕಂಪನಿ 6 ಲಕ್ಷ ರೂಪಾಯಿ ಸೇಲ್ಸ್ ಅನ್ನ ಮಾಡಿದಾಗ ಅವರಿಗೆ ಪ್ರಾಫಿಟ್ ಎಷ್ಟು ಬರುತ್ತೆ? 1,50,000 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ದೆನ್ ಅದಾದ್ಮೇಲೆ ಪ್ರಾಫಿಟ್ ಈಕ್ವಲ್ ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಫಿಕ್ಸ್ಡ್ ಕಾಸ್ಟ್. 10 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದಾಗ ಆ ಕಂಪನಿಗೆ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದ್ರೆ, 10 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದಾಗ ಆ ಕಂಪನಿಗೆ ಬರುವಂತ ಪ್ರಾಫಿಟ್ ಎಷ್ಟಪ್ಪ ಅಂತಂದ್ರೆ 3,50,000. ಸೊ 3,50,000. Then last one, margin of safety. So margin of safety formula profit divided by PV ratio. Profit ಎಷ್ಟಿದೆ? 2 ಲಕ್ಷ ರೂಪಾಯಿ ಅವರೇ ಕೊಟ್ಟಿದ್ದಾರೆ. ಸೊ 2 ಲಕ್ಷಕ್ಕೆ 50% ಅಪ್ಲೈ ಮಾಡಿದಾಗ 4 lakh rupees margin of safety. Right. Next problem second. ನೋಡಿ, ಫಸ್ಟ್ ಪ್ರಾಬ್ಲಮ್, ಫಸ್ಟ್ ಇಲಿಸ್ಟ್ರೇಷನ್ ಅಲ್ಲಿ ನಾವು ನೋಡ್ತಿದೀವಿ 1 year ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರು. ಪ್ರಾಬ್ಲಮ್ ಅಲ್ಲಿ 1 year ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರು. ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ 2 years ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ 2 year ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. Assuming that the cost structure and selling price remaining the same in period first and period second, find out PV ratio, fixed cost, break even point in values, profit when sales are rupees 1 lakh. Then last one, sales required to earn a profit of rupees 20,000. So ನಮಗೆ PV ratio ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಕೇಳಿದ್ದಾರೆ. ದೆನ್ ಬ್ರೇಕ್ ಇವನ್ ಪಾಯಿಂಟ್ ಇನ್ ವ್ಯಾಲ್ಯೂಸ್ ಅಂದ್ರೆ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದಾದ್ಮೇಲೆ ಪ್ರಾಫಿಟ್ ವೆನ್ ಸೇಲ್ಸ್ ಆರ್ rupees 1 lakh rupees. ದೆನ್ ಅದಾದ್ಮೇಲೆ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ rupees 20,000.
ಸೊ ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು 2 ಪೀರಿಯಡ್ ಡಾಟಾ. ಲಾಸ್ಟ್ ಪ್ರಾಬ್ಲಮ್ ನೋಡಿ 1 ಇಯರ್ ಡಾಟಾ ಕೊಟ್ಟಿದ್ರು ಅಥವಾ 1 ಪೀರಿಯಡ್ ಡಾಟಾ ಕೊಟ್ಟಿದ್ರು. ಈ ಪ್ರಾಬ್ಲಮ್ ಅಲ್ಲಿ 2 ಪೀರಿಯಡ್ ಡಾಟಾ ಕೊಟ್ಟಿದ್ದಾರೆ, ಪೀರಿಯಡ್ 1 ದೆನ್ ಪೀರಿಯಡ್ 2. ಕೊಟ್ಟಿರುವಂತ ಇನ್ಫಾರ್ಮೇಶನ್ ನೋಡಿ, ಸೇಲ್ಸ್ ಕೊಟ್ಟಿದ್ದಾರೆ 2 ಪೀರಿಯಡ್ ಇಂದು. ಫಸ್ಟ್ ಪೀರಿಯಡ್ ಅಲ್ಲಿ 1,20,000 ರೂಪೀಸ್ ಸೇಲ್ಸ್ ಇದೆ, ಸೆಕೆಂಡ್ ಪೀರಿಯಡ್ ಅಲ್ಲಿ 1,40,000 ರೂಪೀಸ್ ಸೇಲ್ಸ್ ಇದೆ. ದೆನ್ ಪ್ರಾಫಿಟ್ ನೋಡಿ, ಫಸ್ಟ್ ಪೀರಿಯಡ್ ಅಲ್ಲಿ 9,000 ರೂಪೀಸ್ ಇದೆ, ದೆನ್ ಸೆಕೆಂಡ್ ಪೀರಿಯಡ್ ಅಲ್ಲಿ ಪ್ರಾಫಿಟ್ ನೋಡಿ ನಿಮಗೆ 13,000 ಇದೆ. ಇಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಒಂದು ಪೀರಿಯಡ್ ಕೊಟ್ಟಿದ್ದಾರೆ, ಸೆಕೆಂಡ್ ಒನ್ ಸೇಲ್ಸ್ ಕೊಟ್ಟಿದ್ದಾರೆ, ದೆನ್ ಥರ್ಡ್ ಒನ್ ಪ್ರಾಫಿಟ್ ಅನ್ನು ಕೊಟ್ಟಿದ್ದಾರೆ. ಈ ತರ ಇದ್ದಾಗ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಹೇಳಿದೀನಿ. ಇಫ್ ಏನಾದ್ರು ಪ್ರಾಬ್ಲಮ್ ಅಲ್ಲಿ 1 ಇಯರ್ ಇನ್ಫಾರ್ಮೇಶನ್ ಕೊಟ್ಟಾಗ ನೀವು ಕಾಂಟ್ರಿಬ್ಯೂಷನ್ ಇಂದ ಪ್ರಾಬ್ಲಮ್ ಅನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ ಅಲ್ಲಿ ಇನ್ಫಾರ್ಮೇಶನ್ 1 ಇಯರ್ ಇಂದ ಕೊಟ್ಟಾಗ ನೀವು ಕಾಂಟ್ರಿಬ್ಯೂಷನ್ ಇಂದ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಫ್ ಏನಾದ್ರೂ ಪ್ರಾಬ್ಲಮ್ಸ್ ಅಲ್ಲಿ 2 ಪೀರಿಯಡ್ಸ್ ಕೊಟ್ಟಿದ್ರೆ, 2 ಇಯರ್ ಡಾಟಾ ಏನಾದ್ರು ಪ್ರೊವೈಡ್ ಮಾಡಿದ್ದೆ ಆದ್ರೆ ನೀವು ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡುವಂತ ನೆಸೆಸಿಟಿ ಇಲ್ಲ. ಪ್ರಾಬ್ಲಮ್ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಪಿ ವಿ ರೇಷಿಯೋ ಇಂದ ಸ್ಟಾರ್ಟ್ ಆಗುತ್ತೆ. ರೈಟ್, ಫಸ್ಟ್ ಒನ್ ಪಿ ವಿ ರೇಷಿಯೋ. PV ರೇಷಿಯೋ. ಸೊ ಇಫ್ ಪ್ರಾಬ್ಲಮ್ ಅಲ್ಲಿ 2 ಇಯರ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೆ ಆದ್ರೆ, ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಆದಾಗ ಫಾರ್ಮುಲಾ ಕೂಡ ಚೇಂಜ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು PV ರೇಷಿಯೋ ಫಾರ್ಮುಲಾ ಏನ್ ಕ್ಯಾಲ್ಕುಲೇಟ್ ಮಾಡಿದ್ವಿ? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. 1 ಇಯರ್ ಇನ್ಫಾರ್ಮೇಶನ್ ಕೊಟ್ಟಾಗ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಬಟ್ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಕೊಟ್ಟಿರೋ ಇನ್ಫಾರ್ಮೇಶನ್ 2 ಪೀರಿಯಡ್ಸ್ ಇನ್ ಕೊಟ್ಟಿರ್ತಾರೆ. ಸೊ ಆ ಸರ್ಕಮ್ಸ್ಟೆನ್ಸ್ ಅಲ್ಲಿ ನಿಮಗೆ ಫಾರ್ಮುಲಾ ಏನಾಗುತ್ತೆ? ಚೇಂಜಸ್ ಇನ್ profit divided by changes in sales into 100. ಫಾರ್ಮುಲಾ ಏನಾಯ್ತು ನೋಡಿ, 2 ಇಯರ್ ಇನ್ಫಾರ್ಮೇಶನ್ ಕೊಟ್ಟಾಗ ಪಿ ವಿ ರೇಷಿಯೋ ಈಕ್ವಲ್ಸ್ ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಇಂಟು 100. ಹಾಗಾದ್ರೆ ಚೇಂಜಸ್ ಅನ್ನ ನಾವು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ. ಸೊ ಚೇಂಜಸ್ ಅನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಚೇಂಜಸ್ ಇನ್ ಪ್ರಾಫಿಟ್ ಅಂಡ್ ಚೇಂಜಸ್ ಇನ್ ಸೇಲ್ಸ್. ಪ್ರಾಫಿಟ್ ಅಲ್ಲಿ ಇರುವಂತಹ ಚೇಂಜಸ್ ಅನ್ನ ಮತ್ತೆ ಸೇಲ್ಸ್ ಅಲ್ಲಿ ಇರುವಂತಹ ಚೇಂಜಸ್ ಯಾವ ರೀತಿ ಕಂಡುಹಿಡಿತೀವಿ ಅಂದಾಗ, ಡಿಫ್ರೆನ್ಸ್ ಗೆ ನಾವು ಎಂತ ಕರಿತೀವಿ? ಚೇಂಜಸ್ ಅಂತ ಹೇಳಿ ಕರಿತೀವಿ. ನೋಡಿ, ಫಸ್ಟ್ ಪೀರಿಯಡ್ ಅಲ್ಲಿ ನಿಮಗೆ ಏನಿದೆ? 1,20,000 ರೂಪೀಸ್ ಸೇಲ್ಸ್ ಇದೆ. ಫಸ್ಟ್ ಪೀರಿಯಡ್ ಅಲ್ಲಿ 1,20,000 ಸೇಲ್ಸ್ ಇದೆ. ಸೆಕೆಂಡ್ ಪೀರಿಯಡ್ ಅಲ್ಲಿ ಎಷ್ಟಿದೆ ಸೇಲ್ಸ್? ನಿಮಗೆ 1,40,000 ಇದೆ. ಸೊ ಎಷ್ಟು ಡಿಫ್ರೆನ್ಸ್ ಬಂತು? 20,000 ರೂಪೀಸ್ ಡಿಫ್ರೆನ್ಸ್ ಬರುತ್ತೆ. ಸೊ ಈ 20,000 ನಾವೇನಂತ ಕರಿತೀವಿ? ಚೇಂಜಸ್ ಇನ್ ಸೇಲ್ಸ್ ಅಂತ ಕರಿತೀವಿ. ನಥಿಂಗ್ ಬಟ್ ಎ ಡಿಫ್ರೆನ್ಸಸ್. ಫಸ್ಟ್ ಪೀರಿಯಡ್ ಅಲ್ಲಿ 1,20,000, ಸೆಕೆಂಡ್ ಪೀರಿಯಡ್ ಅಲ್ಲಿ 1,40,000. ಸೊ ಡಿಫ್ರೆನ್ಸಸ್ 20,000 ಚೇಂಜಸ್ ಇನ್ ಸೇಲ್ಸ್. ದೆನ್ ಚೇಂಜಸ್ ಇನ್ ಪ್ರಾಫಿಟ್ ಬೇಕು, ಅರ್ಥ ಆಗಿರುತ್ತೆ. ಚೇಂಜಸ್ ಇನ್ ಪ್ರಾಫಿಟ್ ಅಂತಂದ್ರೆ ಡಿಫ್ರೆನ್ಸಸ್. ಸೊ ಪ್ರಾಫಿಟ್ ಫಸ್ಟ್ ಇಯರ್ ನೋಡಿ ನಿಮಗೆ 9,000 ಇದೆ, ಸೆಕೆಂಡ್ ಪೀರಿಯಡ್ ಅಲ್ಲಿ ನೋಡಿ 13,000 ಇದೆ. ಸೊ 13,000 ಮೈನಸ್ 9,000 ಡಿಫ್ರೆನ್ಸಸ್ ಎಷ್ಟು ಬಂತು ನಿಮಗೆ? 4,000 ರೂಪೀಸ್. ಚೇಂಜಸ್ ಇನ್ ಪ್ರಾಫಿಟ್ ಎಷ್ಟು ಬರುತ್ತೆ? 4,000 ಡಿಫ್ರೆನ್ಸ್. ಚೇಂಜಸ್ ಇನ್ ಸೇಲ್ಸ್ ಎಷ್ಟು ಬಂತು? 20,000. ಸೊ ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್. ನೋಡಿ, ಚೇಂಜಸ್ ಇನ್ ಸೇಲ್ಸ್, ಚೇಂಜಸ್ ಇನ್ ಪ್ರಾಫಿಟ್ ನೋಡಿ ಎಷ್ಟಿದೆ? 4,000. changes in profit 4,000, changes in sales 20,000 into 100, changes in profit 4,000 ಕ್ಯಾಲ್ಕುಲೇಟ್ ಮಾಡಿದ್ವಿ. 13,000ದಲ್ಲಿ 9,000 ಹೋದ್ರೆ ಉಳಿದಿದ್ದು ಎಷ್ಟು ಬಂತು ನಮಗೆ? 4,000 ಬರುತ್ತೆ. ದೆನ್ 1,40,000ದಲ್ಲಿ 1,20,000 ಹೋದ್ರೆ ಉಳಿದಿದ್ದು ಎಷ್ಟು ಬಂತು? 20,000 ಬಂತು. 4,000 ಡಿವೈಡೆಡ್ ಬೈ 20,000 ಇಂಟು 100, 4,000 ಡಿವೈಡೆಡ್ ಬೈ 20,000 ಇಂಟು 100, ಆನ್ಸರ್ ಎಷ್ಟು ಬರುತ್ತೆ? 20% ಬರುತ್ತೆ. ಸೊ ಯಾವಾಗಲೂ ನಾವು ಪಿ ವಿ ರೇಷಿಯೋನ ಪರ್ಸೆಂಟೇಜ್ ಅಲ್ಲಿ ಇಂಡಿಕೇಟ್ ಮಾಡಬೇಕು. 4,000 ಡಿವೈಡೆಡ್ ಬೈ 20,000 ಇಂಟು 100, 20% ಪಿ ವಿ ರೇಷಿಯೋ. ನಮಗೆ ಬಂದಿರುವಂತಹ ಆನ್ಸರ್ ಎಷ್ಟಾಗುತ್ತೆ? 20,000. 20,000 ಹೆಂಗ್ ಬಂತು? 4,000 ಡಿವೈಡೆಡ್ ಬೈ 20,000 ಇಂಟು 100. 4,000 ಏನು? ಚೇಂಜಸ್ ಇನ್ ಪ್ರಾಫಿಟ್. 20,000 ಏನಾಗಿರುತ್ತೆ? ಚೇಂಜಸ್ ಇನ್ ಸೇಲ್ಸ್. ಓಕೆ, ದೆನ್ ಸೆಕೆಂಡ್ ಒನ್, ಬ್ರೇಕ್ ಈವನ್ ಪಾಯಿಂಟ್, BEP ನ ನಮಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಹಾಗಾದ್ರೆ ಬ್ರೇಕ್ ಈವನ್ ಪಾಯಿಂಟ್ ನ ಫಾರ್ಮುಲಾ ಏನಾಗಿರುತ್ತೆ? ಸೊ ಬ್ರೇಕ್ ಈವನ್ ಪಾಯಿಂಟ್ ನ ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಬ್ರೇಕ್ ಈವನ್ ಪಾಯಿಂಟ್ ನ ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಪ್ರಾಬ್ಲಮ್ ನೋಡಿ ನೀವು,
2 ವರ್ಷದ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಆ 2 ವರ್ಷದ ಇನ್ಫಾರ್ಮೇಶನ್ ಒಳಗಡೆ ಕೊಟ್ಟಿರೋದೇನೇನೋ ಒಂದು ಸೇಲ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಪ್ರಾಫಿಟ್ ಕೊಟ್ಟಿದ್ದಾರೆ. ಒಂದು ಸೇಲ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಪ್ರಾಫಿಟ್ ಕೊಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಅಲ್ಲಿ ನಮಗೆ ಫಿಕ್ಸ್ಡ್ ಕಾಸ್ಟ್ ಆಗಿರ್ಲಿ ಅಥವಾ ವೇರಿಯಬಲ್ ಕಾಸ್ಟ್ ಆಗಲಿ ಅವರು ಮೆನ್ಷನ್ ಮಾಡಿಲ್ಲ, ತೋರಿಸಿಲ್ಲ ನಮಗೆ ವೇರಿಯಬಲ್ ಕಾಸ್ಟ್ ಎಷ್ಟು ದೆನ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಅಂತ ಹೇಳಿ ಗೊತ್ತಿಲ್ಲ ನಮಗೆ. ಬಟ್ ಬ್ರೇಕ್ ಇವನ್ ಪಾಯಿಂಟ್ ಅನ್ನು ಕಂಡುಹಿಡಬೇಕು ಅಂತಂದ್ರೆ ನಾವು ಫಿಕ್ಸ್ಡ್ ಕಾಸ್ಟ್ ಕಂಡುಹಿಡಲೇಬೇಕಾಗುತ್ತೆ. ಫಿಕ್ಸ್ಡ್ ಕಾಸ್ಟ್ ಅನ್ನು ನಾವು ಕಂಡುಹಿಡಿದ ನಂತರ ಏನ್ ಮಾಡಬೇಕಾಗುತ್ತೆ, ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಫಿಕ್ಸ್ಡ್ ಕಾಸ್ಟ್ ಅನ್ನ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡಿ. ಫಿಕ್ಸ್ಡ್ ಕಾಸ್ಟ್ ಅನ್ನ ನಾವು ಕಂಡುಹಿಡಬೇಕು ಅಂತಂದ್ರೆ ಫಾರ್ಮುಲಾ ಸೇಲ್ಸ್ ಇಂಟು ಪಿ ವಿ ರೇಷಿಯೋ, ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಪ್ರಾಫಿಟ್, ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಪ್ರಾಫಿಟ್. ನೋಡೋಣ, ಫಸ್ಟ್ ಪೀರಿಯಡ್ ಇಂತ ತಗೊಂತೀನಿ. ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಎಷ್ಟಂತ ಕೊಟ್ಟಿದ್ರು ನಮಗೆ. ಫಸ್ಟ್ ಪೀರಿಯಡ್ ಅಲ್ಲಿ ನೋಡಿ ಸೇಲ್ಸ್ ಇದೆ 1,20,000 ರೂಪಾಯಿ ಸೇಲ್ಸ್ ಇದೆ. ಫಸ್ಟ್ ಪೀರಿಯಡ್ ಅಲ್ಲಿ ಇರುವಂತಹ ಸೇಲ್ಸ್ ಎಷ್ಟು, 1,20,000 ರೂಪಾಯಿ. ಪಿ ವಿ ರೇಷಿಯೋ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನಾನು. ಎಷ್ಟು ಬಂದಿತ್ತು ಪಿ ವಿ ರೇಷಿಯೋ, 20% ಬಂದಿತ್ತು. 1,20,000 ಇಂಟು 20%. ಸೊ ಅಪ್ಲೈ ಮಾಡಿ ಮೈನಸ್ ಪ್ರಾಫಿಟ್. ಆ ವರ್ಷದ ಫಸ್ಟ್ ಡ್ಯೂರೇಷನ್ ಪ್ರಾಫಿಟ್ ಎಷ್ಟಾಗುತ್ತೆ ನಿಮಗೆ, 9,000. ಸೊ ಫೈನಲ್ ಆನ್ಸರ್ 15,000 ಈಸ್ ಫಿಕ್ಸ್ಡ್ ಕಾಸ್ಟ್. ಸೊ ಸಾಲ್ವ್ ಮಾಡಿ ತೋರಿಸ್ತೀನಿ ನೋಡಿ. ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ಸ್ ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಪ್ರಾಫಿಟ್. ಪ್ರಾಫಿಟ್ ಫಸ್ಟ್ ಪೀರಿಯಡ್ ಅಲ್ಲಿ ಸೇಲ್ಸ್ ಎಷ್ಟಿದೆ, 1,20,000 ರೂಪಾಯಿ ಸೇಲ್ಸ್ ಇದೆ ನಿಮಗೆ. ಇಂಟು ಪಿ ವಿ ರೇಷಿಯೋ ಎಷ್ಟು ಪರ್ಸೆಂಟ್ ಇತ್ತು, 20% ಇರುತ್ತೆ. 20/100 ಮೈನಸ್ ಪ್ರಾಫಿಟ್. ಫಸ್ಟ್ ಪೀರಿಯಡ್ ಪ್ರಾಫಿಟ್ ಎಷ್ಟಿತ್ತು, 9,000. ಸೊ ಇವಾಗ 1,20,000 ಇಂಟು 20% ಮೀನ್ಸ್ 24,000 ಬರುತ್ತೆ ನಿಮಗೆ ಆನ್ಸರ್. ಯಾವಾಗ 1,20,000ಕ್ಕೆ 20% ಅಪ್ಲೈ ಮಾಡಿದಾಗ 24,000 ಮೈನಸ್ 9,000. ಅದರಲ್ಲಿ ಪ್ರಾಫಿಟ್ ಅನ್ನ ನೀವು ಲೆಸ್ ಮಾಡಬೇಕು. 24,000ದಲ್ಲಿ 9,000 ಹೋದ್ರೆ ಫೈನಲ್ ಆನ್ಸರ್ ಎಷ್ಟು, ಫಿಕ್ಸ್ಡ್ ಕಾಸ್ಟ್ 15,000 ಬರುತ್ತೆ. 15,000 ರೂಪಾಯಿ 15,000 ಫಿಕ್ಸ್ಡ್ ಕಾಸ್ಟ್. ಸರಿ, ನೀವು ಮಾಡಿರೋದು ಸರಿ ಇದೆಯೋ ಇಲ್ವೋ ಅಂತೇಳಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಬಹುದು ನೋಡಿ. ಫಿಕ್ಸ್ಡ್ ಕಾಸ್ಟ್ ಇಂಟು ಪಿ ವಿ ರೇಷಿಯೋ ಮೈನಸ್ ಪ್ರಾಫಿಟ್ 15,000 ಬಂತು. ಫಸ್ಟ್ ಪೀರಿಯಡ್ ಇಂದ ನಿಮಗೆ 15,000 ಬರುತ್ತೆ. ಸೊ ಫಿಕ್ಸ್ಡ್ ಕಾಸ್ಟ್ ಅಂದ್ಮೇಲೆ ಅದನ್ನ ನಾವು ಏನಂತ ಕರಿತೀವಿ, ಪೀರಿಯಡ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ರಿಮೈನ್ ಕಾನ್ಸ್ಟೆಂಟ್ ಆಗಿರಬೇಕು. ಫಸ್ಟ್ ಇಯರ್ ಇಂದ ಎಷ್ಟು ಬಂದಿದೆ, 15,000 ರೂಪಾಯಿ ಬಂದಿದೆ ಅಂದ್ಮೇಲೆ ಸೆಕೆಂಡ್ ಇಯರ್ ಕ್ಯಾಲ್ಕುಲೇಷನ್ ಮಾಡಿದಾಗ 15,000 ರೂಪಾಯಿ ಬರಬೇಕು. 15,000 ರೂಪಾಯಿ ಬಂತು ಅಂತಂದ್ರೆ ನಾವು ಮಾಡಿರುವಂತ ಪ್ರಾಬ್ಲಮ್ ರೈಟ್ ಅಂತ ಗೊತ್ತಾಗುತ್ತೆ. ನೋಡೋಣ, ಸೇಮ್ ಫಾರ್ಮುಲಾ ಬಟ್ ಪೀರಿಯಡ್ ಸೆಕೆಂಡ್. ಸೊ ಸೆಕೆಂಡ್ ಪೀರಿಯಡ್ ಅಲ್ಲಿ ನೋಡಿ ಸೇಲ್ಸ್ ಎಷ್ಟಿತ್ತು ನಮಗೆ, 1,40,000. 1,40,000 ಸೇಲ್ಸ್. ಸೊ ಪಿ ವಿ ರೇಷಿಯೋ 20%, 20/100 ಮೈನಸ್ ಪ್ರಾಫಿಟ್ ಎಷ್ಟಿತ್ತು, 13,000. ಸೇಲ್ಸ್ 1,40,000 ಇಂಟು ಪಿ ವಿ ರೇಷಿಯೋ 20% ಮೈನಸ್ ಪ್ರಾಫಿಟ್ 13,000. 1,40,000ಕ್ಕೆ 20% ಪಿ ವಿ ರೇಷಿಯೋ ಮಾಡಿದಾಗ 28,000 ರೂಪೀಸ್ ಬರುತ್ತೆ. 28,000 ಯಾವ ಬಂತು, 1,40,000 ಇಂಟು 20% 28,000 ಮೈನಸ್ 13,000. 28,000ದಲ್ಲಿ 13,000 ಹೋದ್ರೆ, 28,000ದಲ್ಲಿ 13,000 ಹೋದ್ರೆ ಆನ್ಸರ್ ಎಷ್ಟು ಬಂತು, 15,000 ಬಂತು. ಫಸ್ಟ್ ಪೀರಿಯಡ್ ಇನ್ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬಂದಿತ್ತು ನಿಮಗೆ, 15,000 ಬಂದಿದೆ. ಸೆಕೆಂಡ್ ಪೀರಿಯಡ್ ಇನ್ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟಿದೆ, 15,000 ಬಂದಿದೆ. ಸೊ ಎರಡರಲ್ಲಿ ಏನಿರಬೇಕು, ಯಾವಾಗಲೂ ಫಿಕ್ಸ್ಡ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿರಬೇಕು. ಯಾಕಂತ ಅಸಂಪ್ಷನ್ ಆಫ್ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಹೇಳಿದ್ವಿ ನಾವು, ಫಿಕ್ಸ್ಡ್ ಕಾಸ್ಟ್ ರಿಮೈನ್ ಕಾನ್ಸ್ಟೆಂಟ್ ಅಂತ ಹೇಳಿ. ಎರಡು ಡ್ಯೂರೇಷನ್ ಇದ್ರೂ ಫಿಕ್ಸ್ಡ್ ಕಾಸ್ಟ್ ಏನಾಗಿರ್ಬೇಕು, ನಿಮಗೆ ಕಾನ್ಸ್ಟೆಂಟ್ ಆಗಿರಬೇಕು. ಅಲ್ಲಿಗೆ ನೀವು ಮಾಡಿರುವಂತ ಪ್ರಾಬ್ಲಮ್ ರೈಟ್ ಇದೆ ಅಂತ ಅರ್ಥ ಆಗುತ್ತೆ. ದೆನ್ ಇವಾಗ ನೀವು ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಸಾಲ್ವ್ ಮಾಡಬಹುದು. Break even point formula, break even point equals fixed cost divided by PV ratio. Fixed cost ಅನ್ನು ಈಗ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು. ಎಷ್ಟು ಬಂತ ಆನ್ಸರ್, 15,000 ಬಂದಿದೆ. PV ratio ಎಷ್ಟಿತ್ತು, 20% ಇತ್ತು. 15,000 into 100 divided by 20. So 75,000. Break even point ಎಷ್ಟು, 75,000. 75,000 ರೂಪಾಯಿ ಏನಾದ್ರೂ ನಾನು ಸೇಲ್ಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಬ್ರೇಕ್ ಇವನ್ ಪಾಯಿಂಟ್ ಅಲ್ಲಿ ಇದ್ದೀನಿ ಅಂತ ಅರ್ಥ. ಮೀನ್ಸ್ ನೋ ಪ್ರಾಫಿಟ್, ನೋ ಲಾಸ್,
ಝೋನ್ ಅಲ್ಲಿ ಇದೀನಿ ಅಂತ. ಆ ಕಂಪನಿಗೆ ಯಾವುದೇ ರೀತಿಯಾದಂಥ ಪ್ರಾಫಿಟ್ ಇಲ್ಲ, ಯಾವುದೇ ರೀತಿಯಾದಂಥ ಲಾಸ್ ಅಲ್ಲೂ ಇಲ್ಲ ಅಂತ. ಆ ಕಂಪನಿ ಏನಾದ್ರು ಪ್ರಾಫಿಟ್ ಅನ್ನು ಅರ್ನ್ ಮಾಡಬೇಕು ಅಂತಂದ್ರೆ 75,000ಗಿಂತನೂ ಜಾಸ್ತಿ ಸೇಲ್ಸ್ ಅನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಸೊ ಪ್ರಾಬ್ಲಮ್ ಅಲ್ಲಿ ಹೇಳಿದರೆ ಸೇಲ್ಸ್ 1 lakh ಇದ್ದಾಗ ಪ್ರಾಫಿಟ್ ಎಷ್ಟಾಗುತ್ತೆ ಅಂತೇಳಿ. ಸೇಲ್ಸ್ 1 lakh ಇದ್ದಾಗ ಪ್ರಾಫಿಟ್ ಎಷ್ಟು ಅಂತೇಳಿ ಕ್ವಶನ್ ನಮಗೆ. ಸೊ ಥರ್ಡ್ ಒನ್, ಸೊ ನಮಗೆ ಏನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿರೋದು, ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿರೋದು. ಪ್ರಾಫಿಟ್ ಈಕ್ವಲ್ಸ್ ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಫಿಕ್ಸ್ಡ್ ಕಾಸ್ಟ್. ನೋಡಿ ಪ್ರಾಫಿಟ್ ಫಾರ್ಮುಲಾ, ಪ್ರಾಫಿಟ್ ಈಕ್ವಲ್ ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಸೇಲ್ಸ್ ಎಷ್ಟು ಹೇಳಿದ್ದಾರೆ ಪ್ರಾಬ್ಲಮ್ ಅಲ್ಲಿ, 1 lakh ರೂಪಾಯಿ ಸೇಲ್ಸ್ ಹೇಳಿದ್ದಾರೆ. ನೋಡಿ ನಮಗೆ 1 lakh ರೂಪಾಯಿ ಸೇಲ್ಸ್ ಇದ್ದಾಗ ಪ್ರಾಫಿಟ್ ಎಷ್ಟು ಅಂತ ಕ್ವಶನ್. ಸೊ ಸೇಲ್ಸ್ ಅಲ್ಲಿಗೆ 1 lakh ರೂಪಾಯಿ ಹಾಕಿದೆ. ಪಿ ವಿ ರೇಷಿಯೋ 20%, 20 ಡಿವೈಡೆಡ್ ಬೈ 100 ಮೈನಸ್ ಫಿಕ್ಸ್ಡ್ ಕಾಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ 15,000 ಬಂದಿತ್ತು. ಸೊ ಇವಾಗ ನೋಡಿ 1 lakhಗೆ 20% ಅಂದ್ರೆ 20,000 ಬರುತ್ತೆ. ಮೈನಸ್ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, 15,000 ಇದೆ. ಸೊ 20,000 ಅಲ್ಲಿ 15,000 ಹೋದ್ರೆ ಉಳಿದಿದ್ದೆಷ್ಟು, 5,000 ಪ್ರಾಫಿಟ್ 5,000. ನೋಡಿ ಕಂಪನಿ 75,000 ಇದ್ದಾಗ ಬ್ರೇಕ್ ಇವನ್ ಪಾಯಿಂಟ್ ಇತ್ತು, ಅಂದ್ರೆ 75,000 ರೂಪಾಯಿ ಸೇಲ್ಸ್ ಮಾಡಿದಾಗ ಆ ಕಂಪನಿಗೆ ಪ್ರಾಫಿಟೇ ಇರಲಿಲ್ಲ. ಅದೇ 1 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದಾಗ ಕಂಪನಿ ಪ್ರಾಫಿಟ್ ಎಷ್ಟು ಬಂತು, 5,000 ರೂಪಾಯಿ ಪ್ರಾಫಿಟ್ ಬಂತು. ಯಾವಾಗ 1 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದಾಗ ಕಂಪನಿಗೆ 5,000 ರೂಪಾಯಿ ಪ್ರಾಫಿಟ್ ಬರುತ್ತೆ. ಇಫ್ ಅದೇ ಕಂಪನಿ 75,000 ರೂಪಾಯಿ ಸೇಲ್ಸ್ ಮಾಡಿದಾಗ ನೋ ಪ್ರಾಫಿಟ್ ನೋ ಲಾಸ್ ಏರಿಯಾ. ದೆನ್ ಲಾಸ್ಟ್ ಒನ್, ಸೇಲ್ಸ್ ಡಿ.ಪಿ ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಪ್ರಾಫಿಟ್ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೇಲ್ಸ್ ಎಷ್ಟು ಅಂತ ನಮಗೆ ಕಂಡುಹಿಡಿಯಲಿಕ್ಕೆ ಕೇಳಿರೋದು. ಸೊ ಅವರೇ ಪ್ರಾಫಿಟ್ ಅನ್ನ ಮೆನ್ಷನ್ ಮಾಡಿದ್ರೆ ನಾವೇನಂತ ಕರಿತೀವಿ, ಡಿಸೈರ್ಡ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಫಾರ್ಮುಲಾ ಸೇಲ್ಸ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಹಾಗಾದ್ರೆ ಫಿಕ್ಸ್ಡ್ ಕಾಸ್ಟ್ ಎಷ್ಟಿತ್ತು, ನಾವೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 15,000 ಬಂದಿತ್ತು. 15,000 ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಅವರು ಕೊಟ್ಟಿರುವಂತ ಪ್ರಾಫಿಟ್ ಎಷ್ಟು ನಮಗೆ, ಡಿಸೈರ್ಡ್ ಪ್ರಾಫಿಟ್ 20,000, 20,000 ಇಂಟು ಪಿ ವಿ ರೇಷಿಯೋ ಮೀನ್ಸ್ ಇಂಟು 100 ಡಿವೈಡೆಡ್ ಬೈ 20, ಇಂಟು 100 ಡಿವೈಡೆಡ್ ಬೈ 20. ಸೊ ಕ್ಯಾಲ್ಕುಲೇಟ್ ಮಾಡಿ, 15,000 ಪ್ಲಸ್ 20,000 35,000, 35,000 ಇಂಟು 100 ಡಿವೈಡೆಡ್ ಬೈ 20, 1,75,000, 1,75,000 ಸೇಲ್ಸ್ ಈಕ್ವಲ್ಸ್ 1,75,000. ನೋಡಿ ಏನಾದ್ರೂ ಕಂಪನಿಗೆ 20,000 ರೂಪಾಯಿ ಪ್ರಾಫಿಟ್ ಬರಬೇಕು ಅಂದ್ರೆ, ಕಂಪನಿ 20,000 ರೂಪಾಯಿ ಪ್ರಾಫಿಟ್ ಬರಬೇಕು ಅಂತಂದ್ರೆ ಆ ಕಂಪನಿ ಎಷ್ಟು ರೂಪಾಯಿ ಸೇಲ್ಸ್ ಮಾಡಬೇಕಾಗುತ್ತೆ, 1,75,000 ರೂಪಾಯಿ ಸೇಲ್ಸ್ ಮಾಡಿದಾಗ ಆ ಕಂಪನಿಗೆ 20,000 ಪ್ರಾಫಿಟ್ ಬರುತ್ತೆ. ಕ್ಲಿಯರ್ ಆಗಿ ನೋಡ್ಕೊಂತ ಬನ್ನಿ. 75,000 ಇದ್ದಾಗ ನೋ ಪ್ರಾಫಿಟ್ ನೋ ಲಾಸ್ ಏರಿಯಾ, ಅಂದ್ರೆ ಕಂಪನಿ ಪ್ರಾಫಿಟ್ ಅಲ್ಲೂ ಇರಲಿಲ್ಲ ಲಾಸ್ ಅಲ್ಲೂ ಇರಲಿಲ್ಲ. ಅದೇ 1 ಲಕ್ಷ ಸೇಲ್ಸ್ ಮಾಡಿದಾಗ ಕಂಪನಿ ಪ್ರಾಫಿಟ್ ಎಷ್ಟು ಬಂದಿತ್ತು, 5,000 ರೂಪಾಯಿ ಬಂದಿತ್ತು. 1 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದಾಗ ಬಂದಿದ್ದಂತ ಪ್ರಾಫಿಟ್ ಎಷ್ಟು ಕಂಪನಿಗೆ, 5,000 ರೂಪಾಯಿ. ಅದೇ ಏನಾದ್ರೂ ಕಂಪನಿ 1,75,000 ರೂಪಾಯಿ ಸೇಲ್ಸ್ ಮಾಡಿದ್ದೇ ಆದ್ರೆ ಆ ಕಂಪನಿಗೆ ಪ್ರಾಫಿಟ್ ಎಷ್ಟು ಬರುತ್ತೆ, 20,000 rupees ಪ್ರಾಫಿಟ್ ಬರುತ್ತೆ ಅಂತೇಳಿ ಕರೀತಾರೆ. ಸಾಕು, 2 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಒಂದು 1 year ಇಂದ ಇನ್ಫಾರ್ಮೇಶನ್ ಕೊಟ್ಟಾಗ ಯಾವ ರೀತಿ, 2 year ಇನ್ಫಾರ್ಮೇಶನ್ ಕೊಟ್ಟಾಗ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತೇಳಿ. ನೀವು ನೋಡಿ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಇಫ್ ಏನಾದರೂ 1 year ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದಾಗ, 1 year ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದಾಗ ನೀವು ಪ್ರಾಬ್ಲಮ್ ಅನ್ನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಕಾಂಟ್ರಿಬ್ಯೂಷನ್ ಇಂದ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮೇನ್ ಆಗಿ 2 ಫಾರ್ಮುಲಾಸ್ ನ ಯೂಸ್ ಮಾಡ್ತೀವಿ. ಒಂದು ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಇಲ್ಲಪ್ಪ ವೇರಿಯಬಲ್ ಕಾಸ್ಟ್ ಅನ್ನ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ನಮಗೆ ಅಂದಾಗ ನೋಡಿ
ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಇಫ್ ಪ್ರಾಬ್ಲಮ್ 1 ಇಯರ್ ಇನ್ಫಾರ್ಮೇಶನ್ ಅನ್ನು ಅವ್ರು ಪ್ರೊವೈಡ್ ಮಾಡಿದ್ದೆ ಆದ್ರೆ ನೀವು ಪ್ರಾಬ್ಲಮ್ ಸೀಕ್ವೆನ್ಸ್ ಆಗಿ ಸಾಲ್ವ್ ಮಾಡಬೇಕಾಗುತ್ತೆ. ಫಸ್ಟ್ ಕಾಂಟ್ರಿಬ್ಯೂಷನ್ ಇಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ಅನ್ನು ನಾವು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದಾಗ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಒಂದು ಫಾರ್ಮುಲಾ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಅನ್ನ ನಾವು ಲೆಸ್ ಮಾಡಿದಾಗ ಬರುವಂತ ಆನ್ಸರ್ ಗೆ ನಾವೇನಂತ ಕರಿತೀವಿ, ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಇಫ್ ಪ್ರಾಬ್ಲಮ್ ಅಲ್ಲಿ ನಮಗೆ ವೇರಿಯಬಲ್ ಕಾಸ್ಟ್ ಕೊಟ್ಟಿರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಯಾವ ರೀತಿನಾದ್ರು ಬರ್ಬೋದು. ಸೊ ವೇರಿಯಬಲ್ ಕಾಸ್ಟ್ ಕೊಟ್ಟಿರ್ಲಿಲ್ಲ ಅಂದಾಗ ಫಾರ್ಮುಲಾ ಚೇಂಜ್ ಆಗುತ್ತೆ. ಅವಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತ. ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್, ಎರಡು ಫಾರ್ಮುಲಾಸ್ ನ ಯೂಸ್ ಮಾಡ್ತೀವಿ. ಸೊ ಅದಾದ ನಂತರ ಪಿ ವಿ ರೇಷಿಯೋ ಬರಬೇಕಾಗುತ್ತೆ. ಪಿ ವಿ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಫಾರ್ಮುಲಾಸ್ ನ ಯೂಸ್ ಮಾಡ್ತಾ ಇರ್ತೀವಿ. ದೆನ್ ಅದಾದ್ಮೇಲೆ ಥರ್ಡ್ ಒನ್ ಬ್ರೇಕ್ ಇವನ್ ಪಾಯಿಂಟ್. ಬ್ರೇಕ್ ಇವನ್ ಪಾಯಿಂಟ್ ಅನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಫಾರ್ಮುಲಾ ಯೂಸ್ ಮಾಡ್ತೀವಿ. ದೆನ್ ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ಯಾವಾಗ ಒಂದು ಕಂಪನಿ ಆಕ್ಚುಯಲ್ ಸೇಲ್ಸ್ ಬ್ರೇಕ್ ಇವನ್ ಸೇಲ್ಸ್ ಗಿಂತನೂ ಜಾಸ್ತಿ ಇರುತ್ತೆ ಅದನ್ನ ನಾವು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರಿತೀವಿ. MOS ಅಥವಾ ಮಾರ್ಜಿನ್ ಆಫ್ ಸೇಫ್ಟಿ ಈಕ್ವಲ್ಸ್ ಆಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ಇಫ್ ಪ್ರಾಬ್ಲಮ್ ಅಲ್ಲಿ ಅವರೇ ಪ್ರಾಫಿಟ್ ಅನ್ನ ಕೊಟ್ಟು ನಮಗೆ ಸೇಲ್ಸ್ ಅನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ರೆ, ಅವರೇ ಪ್ರಾಫಿಟ್ ಅನ್ನ ಕೊಟ್ಟು ನಮಗೆ ಸೇಲ್ಸ್ ಕಂಡುಹಿಡಿಯಲಿಕ್ಕೆ ಹೇಳಿದ್ರು ಅಂತ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ, ಡಿಸೈರ್ಡ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಸೊ ಆ ಸರ್ಕಮ್ಸ್ಟೆನ್ಸ್ ಅಲ್ಲಿ ಫಾರ್ಮುಲಾ ಯೂಸ್ ಮಾಡೋದು ಯಾವುದು, ಸೇಲ್ಸ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ, ಯಾವಾಗ ಪ್ರಾಫಿಟ್ ಅವರೇ ಕೊಟ್ಟಾಗ. ದೆನ್ ಲಾಸ್ಟ್ ಒನ್, ಅವರು ನಮಗೆ ಸೇಲ್ಸ್ ಕೊಟ್ಟು ಪ್ರಾಫಿಟ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ಅವರೇ ಸೇಲ್ಸ್ ಅನ್ನ ಕೊಟ್ಟು ಪ್ರಾಫಿಟ್ ಅನ್ನ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿದಾಗ ಫಾರ್ಮುಲಾ ಏನಾಗಿರುತ್ತೆ, ಸೇಲ್ಸ್ ಪ್ರಾಫಿಟ್ ಈಕ್ವಲ್ಸ್ ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಇನ್ನೊಂದ್ಸಲ ನೋಡಿ, ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಫಿಕ್ಸ್ಡ್ ಕಾಸ್ಟ್, ಯಾವಾಗ ಪ್ರಾಬ್ಲಮ್ 1 ಇಯರ್ ಇನ್ಫಾರ್ಮೇಶನ್ ಕೊಟ್ಟಾಗ. ಇಫ್ ಅದೇ ಏನಾದ್ರೂ ಪ್ರಾಬ್ಲಮ್ ಅಲ್ಲಿ ನಮಗೆ 2 ಪೀರಿಯಡ್ಸ್ ಡಾಟಾನ ಪ್ರೊವೈಡ್ ಮಾಡಿದ್ದೆ ಆದ್ರೆ ಅಥವಾ 2 ಇಯರ್ ಏನೋ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಕಾಂಟ್ರಿಬ್ಯೂಷನ್ ಕಂಡುಹಿಡಿಯುವಂತ ಅವಶ್ಯಕತೆ ಇರೋದಿಲ್ಲ ನಮಗೆ. ಡೈರೆಕ್ಟ್ ಆ ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಪಿ ವಿ ರೇಷಿಯೋ ಇಂದಾನೆ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಫಾರ್ಮುಲಾ ಚೇಂಜ್ ಆಗುತ್ತೆ. ನಾವು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಫಾರ್ಮುಲಾ ಯೂಸ್ ಮಾಡೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಅದ್ರ ಬದಲಿಗೆ ನಾವು ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಇಂಟು 100 ಅನ್ನುವಂಥ ಫಾರ್ಮುಲಾ ಯೂಸ್ ಮಾಡ್ತೀವಿ. ದೆನ್ ರಿಮೈನಿಂಗ್ ಎಲ್ಲ ಸೇಮ್ ಪ್ರೊಸೀಜರ್. ಸೊ ಬ್ರೇಕ್ ಇವನ್ ಪಾಯಿಂಟ್, ಮಾರ್ಜಿನ್ ಆಫ್ ಸೇಫ್ಟಿನ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಇಫ್ ಎನಿ ಡೌಟ್ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಕೇಳ್ಬೋದು.